ಬಜ್ನ ಸಮಸ್ತ ವೀಕ್ಷಕರಿಗೆ ನಿಮ್ಮ ಗಾಯತ್ರಿ ಚರ್ಯಮನೆ ಮಾಡುವಂತಹ ನಮಸ್ಕಾರಗಳು. ಇವತ್ತು ಕೊಡಗಿನಲ್ಲಿ ನಾವು ಒಂದು ವಿಶೇಷವಾದಂತಹ ಸ್ಥಳೀಯ ಸಾಂಪ್ರದಾಯಿಕ ಹಬ್ಬದ ಆಚರಣೆಯಲ್ಲಿ ಇದ್ದೇವೆ. ಕೊಡಗು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ನಮ್ಮಲ್ಲಿ ವಿಶೇಷವಾದಂತಹ ಪದ್ಧತಿ ಇದೆ, ಪರಂಪರೆ ಇದೆ, ಉಡುಗೆ ತೊಡುಗೆ, ಆಚಾರ ವಿಚಾರ ಇದೆ. ಹಾಗೆಯೇ ನಮ್ಮಲ್ಲಿರುವಂತಹ ವ್ಯೂವರ್ಸ್ ಬಹಳಷ್ಟು ಜನ ಹೊರ ಜಿಲ್ಲೆಯವರಾಗಿದ್ದಾರೆ. ಆದ್ದರಿಂದ ನಮ್ಮ ಕೊಡಗಿನಲ್ಲಿ ಯಾವ ರೀತಿಯ ವಿಶೇಷ ಪರಂಪರೆ ಪದ್ಧತಿ ಇದೆ, ಹಬ್ಬ ಇದೆ ಅಂತ ನಿಮ್ಮೆಲ್ಲರೂ ಕೂಡ ನಾವು ತೋರಿಸ್ಬೇಕು ಅಂತ ಹೇಳಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮನ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದೇ ಕೊಡಗಿನ ಒಂದು ಸ್ಥಳೀಯ ಸಾಂಪ್ರದಾಯಿಕ ಹಬ್ಬ ಆಟಿ 18. ಆಟಿ 18 ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ನಾನು ನನ್ನ ಕೂರ್ಗ್ ಬಸ್ ಟೀಮ್ ಜೊತೆಗೆ ಒಬ್ಬರು ವಿಶೇಷವಾದಂತಹ ಅತಿಥಿಯ ಮನೆಗೆ ಬಂದಿದ್ದೀನಿ. ಬನ್ನಿ ಒಟ್ಟಿಗೆ ಹೋಗೋಣ. ಯಾರು ಅಂತ ಹೇಳಿ ನಿಮಗೆ ಪರಿಚಯ ಮಾಡಿಸ್ತೀನಿ. ವೀಕ್ಷಕರೇ, ಕೊಡಗು ಆತಿಥ್ಯಕ್ಕೆ ಹೆಸರುವಾಸಿಯಾದಂತಹ ಜಿಲ್ಲೆ. ಹಾಗೆ ನನ್ನನ್ನು ಕೂಡ ಈ ಮೂವರು ತುಂಬ ಆತ್ಮೀಯವಾಗಿ ಮನೆಯೊಳಗೆ ಬರಮಾಡಿಕೊಂಡ್ರು. ಎಲ್ಲರೂ ಕೂಡ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು. ಸೊ ಇವರ ಪರಿಚಯ ನಮ್ಮ ವೀಕ್ಷಕರಿಗೆ ಆಗಬೇಕಲ್ವಾ, ಕೇಳುವ ಯಾರು ಏನು ಅಂತ ಹೇಳಿ. ನಮಸ್ತೆ. ನಮಸ್ತೆ, ನಾನು ಪಾಂಡನ್ ಮನೆ ಮರಗೋಡು, ನಮ್ಮ ಪ್ರಾಪರ್. ನಮ್ಮ ಯಜಮಾನರು DCC ಬ್ಯಾಂಕಲ್ಲಿ DGM ಆಗಿ ರಿಟೈರ್ಡ್ ಆಗಿದ್ದಾರೆ. ಹೆಸರು ನಿಮ್ದು? ನಾಗೇಶ್. ನಾನು ಶಾರದಾ ಅಂತ, ಅವ್ರು ನಾಗೇಶ್. ನನಗೆ 2 ಹೆಣ್ಮಕ್ಳು. ದೊಡ್ಡವಳು ಆಯುರ್ವೇದ ಡಾಕ್ಟರ್, ಅವಳ ಬೆಂಗಳೂರಲ್ಲಿ ಈಗ ಸೆಟ್ಲ್. ಅವರು ಚಿಕ್ಕವಳು ಎಂಜಿನಿಯರ್ ಆಗಿದ್ದಾಳೆ. ನನಗೆ 4 ಮೊಮ್ಮಕ್ಕಳಿದ್ದಾರೆ. ನಮಸ್ತೆ. ನಮಸ್ತೆ. ನನ್ನ ಹೆಸರು ಚೊಕ್ಕಾಡಿ ಪ್ರೇಮ ರಾಘವಯ್ಯ. ಹೆಂಗೊಳ್ಳರಿ? ಲಾಯ್ಕೊಳ್ಳೆ. ನನ್ನ ಹಸ್ಬೆಂಡ್ ಶಕ್ತಿಲಿ ಕೆಲಸ ಮಾಡ್ತಾಳು. ನನಗೆ ಒಬ್ಳು ಮಗಳು, ಅವಳು ಈಗ ಸನ್ ಜೋಸಫ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾಳೆ. ನಿಮ್ಮ ಹೆಸರು? ನಮಸ್ತೆ. ನಾನು ಕಳಂಜನ, ಅಪ್ಪಯ್ಯ ಇಂದ್ರಾವತಿ ಅಂತ. ಒಬ್ಬನೇ ಮಗ. ನಾವಿಲ್ಲಿ ಮಡಿಕೇರಿಯಲ್ಲೇ ಇರೋದು. ಅವನು ಎಡಿಟ್ರಾಗಿ ಬೆಂಗಳೂರಲ್ಲಿ ಕದಂಬ ಕಂಪನಿಲಿ ಕೆಲಸ ಮಾಡ್ತಿದ್ದಾನೆ. ತುಂಬಾ ಖುಷಿ ಆಯಿತು ಇವ್ರನ್ನ ಮೀಟ್ ಮಾಡಿ. ನಾನು ಇವತ್ತು ಕಾರ್ಯಕ್ರಮ ಕೂಡ ತುಂಬಾ ಸ್ಪೆಷಲ್ ಆಗಿರುತ್ತೆ. ಆಟಿ ಹಬ್ಬ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ಒಂದು ವಿಶೇಷವಾದಂಥ ಹಬ್ಬ. ಇದು ಆಚರಣೆ ಹೇಗೆ, ಆಟಿ ಅಂದರೆ ಏನು ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಅಂದರೆ ನಮ್ಮ ಔಟ್ಸೈಡ್ ವ್ಯೂವರ್ಸ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಬೇಕು ಅಂತ ಹೇಳಿ ನಿಮ್ಮ ಮನೆಗೆ ಬಂದಿದ್ದೀವಿ. ಕಾರ್ಯಕ್ರಮ ತುಂಬ ಚೆನ್ನಾಗಾಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ನಾವು ಹಾಗೆ ಭಾವಿಸ್ತೀವಿ. ಸೊ ಎಲ್ಲ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಆಟಿ 18ರ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶಾರದಾ ಮ್ಯಾಮ್, ಈ ಆಟಿ ಹಬ್ಬ ಅಂದರೆ ಏನು, ಹಾಗೆಯೇ ಈ ಹಬ್ಬದ ವಿಶೇಷತೆ ಏನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಆಟಿ ಹೇಳಿದರೆ ನಮ್ಮ ಕೊಡಗಲ್ಲಿ ವಿಶೇಷ. ಮಳೆಗಾಲ ಅಲ್ಲ, ಒಳ್ಳೆ ತುಂಬ ಮಳೆಗಾಲ ಇರ್ತದೆ. ಅದರಿಂದ ಆಟಿಯಲ್ಲಿ ಗದ್ದೆ ಕೆಲಸ ಎಲ್ಲ ಇರ್ತದಲ್ಲ, ಅದರಿಂದ ಮಳೆನೂ ಜೋರು ಇರೋದ್ರಿಂದ ಈ ಆಟಿ ಸೊಪ್ಪು ಮಾಡೋದು ವಿಶೇಷ ಇಲ್ಲಿ. ಆಟಿ ಸೊಪ್ಪು ಅಂತ ಹೇಳ್ತಾರೆ. ಮತ್ತೆ ಪತ್ರೊಡೆ ಅದು ಎಲ್ಲ ಮಾಡ್ತಾರೆ. ಅಂದ್ರೆ ಈ ಹಬ್ಬದಲ್ಲಿ ವಿಶೇಷ ಖಾದ್ಯಗಳನ್ನ ಮಾಡೋದು. ಹಾಗೆ ಇದು ಏಡಿ ಅಂತದೆಲ್ಲ ಮಾಡ್ತಾರೆ. ಆ ದಿವಸ ನಮ್ಮಲ್ಲಿ ರಾತ್ರಿ ಪಾಯಸ ಮಾಡಿ ಬೆಳಿಗ್ಗೆ ಒಂದು 4 ಗಂಟೆ ಅಷ್ಟೊತ್ತಿಗೆ ನಮ್ಮ ಹಿರಿಯರೆಲ್ಲ ಕರೆದು ಪಾಯಸ ಕೊಟ್ಟು ಮಕ್ಕಳಿಗೆಲ್ಲ ಪಾಯಸ ಅವತ್ತೇ ಬೆಳಗ್ಗೆನೇ ತಿನ್ನಿಸಿ ಆಗಲೇ ಮಲಗಿಸ್ಬಿಡ್ತಿದ್ರು ವಾಪಸ್. ಮತ್ತು ತಲೆಗೆ ಎಣ್ಣೆ ಹಾಕಿ ಕಿವಿಗೆಲ್ಲ ಎಣ್ಣೆ ಹಾಕಿ ವಾಪಸ್ಸು ಮಲಗಿಸ್ತಿದ್ರು. ಯಾವುದೇ ಆಯುರ್ವೇದ ಔಷಧಿ ಆದರೂ ಅದು ಖಾಲಿ ಹೊಟ್ಟೆಗೆ ತಿನ್ನೋದು ಅಂತ ಇರೋದು. ಆಯುರ್ವೇದದಲ್ಲಿ ಹಾಗೆ ಯಾವುದೇ ಆಯುರ್ವೇದ ಔಷಧಿ ಹಾಗೇನೆ ಇರೋದು. ಮತ್ತು ಈ ಆಟಿ ಇದು ಉಂಟಲ್ಲ ಬರೋದು ನಮಗೆ ಈ ಕರ್ಕಾಟಕ ಮಾಸದಲ್ಲಿ. ಅದು ಈ ಸೂರ್ಯನ ಪಥ ಚೇಂಜ್ ಆಗ್ತದೆ. ಸೂರ್ಯ ದಕ್ಷಿಣಾಯನಕ್ಕೆ ಬರ್ತಾನೆ ಉತ್ತರಾಯಣದಿಂದ. ಉತ್ತರಾಯಣದಲ್ಲಿ ಒಳ್ಳೆ ಕಾಲ ಅಲ್ಲ, ದಕ್ಷಿಣಾಯನಕ್ಕೆ ಬರುವಾಗ ಅಷ್ಟು ಏನು ಸ್ವರ್ಗದ ಬಾಗಿಲು ಮುಚ್ಚಿರ್ತದೆ ಅಂತ ಹೇಳ್ತಾರೆ. ಅದರಿಂದ ಮಳೆಗಾಲನೇ ಜಾಸ್ತಿ ಇರೋದ್ರಿಂದ ನಮ್ಮ ಕೊಡಗುನಲ್ಲಿ ಏನು ಕೆಲಸಗಳೆಲ್ಲ ಬೇರೆ ಎಂಥದ್ದು ಒಳ್ಳೆ ಕಾರ್ಯ ಎಲ್ಲ ಅಷ್ಟು ಮಾಡೋದಿಲ್ಲ. ಅದೇ ಆಟಿ 18 ಅಂತ ಯಾಕೆ ಹೇಳ್ತಾರೆ? ಆಟಿ ಸೊಪ್ಪನ್ನು 18ನೇ ದಿನನೇ 18ನೇ ದಿನ ನೋಡಿ, ಈಗ ಕರ್ಕಾಟಕ ಮಾಸ ಅಂತ ಹೇಳೋದಲ್ಲ, ಅದು ಆ 18 ದಿನ ಶುರುವಿಂದ ಸ್ಟಾರ್ಟ್ ಆಗೋದು. ಈಗ ಇವತ್ತಿಗೆ 18 ತುಂಬುತ್ತದೆ. ಅದು ಈ ಮದ್ದು ಸೊಪ್ಪಲ್ಲಿ 18 ಮದ್ದಿರ್ತದೆ. 18 ಥರದ ಔಷಧಿ ಗುಣಗಳು ಇರ್ತದೆ. ಮತ್ತು ನಮ್ಮ ಶರೀರಕ್ಕೆ ಅದು ಎಂತ ಆ್ಯಂಟಿ ಫಂಗಲ್, ಆ್ಯಂಟಿ ಕ್ಯಾನ್ಸರ್, ಮತ್ತು ಇದು
ಆ್ಯಂಟಿ ಬ್ಯಾಕ್ಟೀರಿಯಲ್ ಆ ಥರ, ಮತ್ತು ರಕ್ತದೊತ್ತಡಕ್ಕೆ ಒಳ್ಳೆಯದು, ಮತ್ತು ಸಕ್ಕರೆ ಕಾಯಿಲೆಗೆ ಸಹ ತುಂಬ ಒಳ್ಳೆಯದು. ಎಲ್ಲ ನಿರೋಧಕ ಶಕ್ತಿ ಉಂಟು, ತುಂಬ ನಿರೋಧಕ ಶಕ್ತಿ ಇದೆ ಅದರಲ್ಲಿ. 18 ಥರದ ಮದ್ದು ಇದೆ ಅಂತೇಳಿ ವೈಜ್ಞಾನಿಕವಾಗಿ ಅದು ಪ್ರೂವ್ ಆಗಿದೆ. ಅದರದ್ದು ಬಟನಿಕಲ್ ನೇಮ್ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಎಲ್ಲೆಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಈ ಸೊಪ್ಪು? ಅದು ಕೊಡಗಲ್ಲಿ ಮಾತ್ರ, ಅದು ಏನು ಬೆಳೆದ್ರು ಅದು ಕೊಡಗದ ಮಣ್ಣಲ್ಲಿ ಬೆಳೆದ್ರೆ ಮಾತ್ರ ಅದರದ್ದು ಮದ್ದು ಇರೋದು ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಕಡೆಯವರು ಕೂಡ ಈ ಹಬ್ಬದಂದು ಕೇಳ್ಕೊಳ್ತಾರೆ, ನಮ್ಗೆ ಸೊಪ್ಪು ತಂದ್ಕೊಡಿ, ನಾವು ಕೂಡ ಮದ್ದು ಸೊಪ್ಪಲ್ಲಿ ಮಾಡಿ ತಿನ್ಬೇಕು. ಹೌದೌದು, ಎಲ್ಲ ಮತದವರು ಮಾಡ್ತಾರೆ. ಈಗ ನಮ್ಮ ಪಕ್ಕದಲ್ಲಿ ಮುಸ್ಲಿಂ ಬಾಂಧವರಿದ್ದಾರೆ, ಮಾಡ್ತಾರೆ. ಅವ್ರಿಗೆ ನಾನೇ ಪಾಯಸ ಮಾಡಿ ಕೊಡ್ತೇನೆ, ಆಂಟಿ ಕೊಡಿ ನಮ್ಗೆ ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ, ಹಾಗೆ ನಾವು ಕಂಪಲ್ಸರಿ ವರ್ಷನೂ ಅವ್ರಿಗೆ ಪಾಯಸ ಕೊಡ್ತೇನೆ. ಸೊ ಹೀಗೆ ಈ ಹಬ್ಬ ಒಂದು ವಿಶೇಷತೆಯನ್ನು ಒಳಗೊಂಡಿದೆ, ಅದು ನಮ್ಮ ಕೊಡಗಿನಲ್ಲಿ ಮಾತ್ರ ಅದು ಆಗೋದು. ಸೊ ಈ ಹಬ್ಬದಂದು ವಿಶೇಷ ಖಾದ್ಯಗಳನ್ನ ಕೂಡ ತಯಾರಿಸ್ತಾರೆ. ಅದು ಯಾವುದೆಲ್ಲ ಖಾದ್ಯಗಳು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು, ಹಾಗೆ ಮಾಡಿ ಹೇಗೆ ಮಾಡೋದು ಅಂತ ಕೂಡ ನೀವು ಹೇಳಿಕೊಡ್ಬೇಕು ನಮ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ. ಅದು ಮಾಡುವ. ಹೊರಗಡೆ ಜೋರಾದ ಮಳೆ ಸುರಿತಾ ಇದೆ, ಆದರೆ ಮನೆ ಒಳಗೆ ಮಾತ್ರ ಆಷಾಢ ಮಾಸದಲ್ಲಿ ಬರುವಂತಹ, ಅಂದರೆ ಆಟಿ ತಿಂಗಳಲ್ಲಿ ಬರುವಂತಹ ಆಟಿ 18ರ ಸಂಭ್ರಮ ಮನೆ ಮಾಡಿದೆ. ಹಬ್ಬ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ, ಮನೆಯಲ್ಲಿ ವಿಶೇಷವಾದಂತಹ ಸಿಹಿ ತಿನಿಸುಗಳಾಗಿರ್ಬೋದು, ಬೇರೆ ಬೇರೆ ಖಾದ್ಯಗಳನ್ನ ಮಾಡಿ ಸವಿಯುವಂಥದ್ದು. ಸೊ ಈ ಹಬ್ಬದಲ್ಲಿ ಯಾವ ರೀತಿಯ ಖಾದ್ಯಗಳನ್ನ ಮಾಡ್ತಾರೆ, ಅದನ್ನ ಮಾಡೋದು ಹೇಗೆ, ಮದ್ದು ಸೊಪ್ಪಿನಿಂದ ಯಾವುದೆಲ್ಲ ಐಟಮ್ಸ್ ಅನ್ನ ತಯಾರು ಮಾಡ್ಬೋದು ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನಿಮಗೆ ನಾವು ತೋರಿಸ್ಕೊಡ್ತೀವಿ. ಬನ್ನಿ ನೋಡೋಣ ಯಾವುದೆಲ್ಲ ಅಂತ ಹೇಳಿ. ವೀಕ್ಷಕರೇ, ನನ್ನ ಕೈಲಿ ಇರೋದೇ ಇದು ಮದ್ದು ಸೊಪ್ಪು ಆಟಿ 18. ಇವತ್ತು ಅಂದರೆ 18 ಥರದ ಔಷಧೀಯ ಗುಣಗಳು ಈ ಸೊಪ್ಪಿನಲ್ಲಿ ಇದೆ. ಸೊ ಇದನ್ನು ನಾವು ಉಪಯೋಗ ಮಾಡಿಕೊಂಡು ವಿವಿಧ ರೀತಿಯ ತಿನಿಸುಗಳನ್ನು ನಾವು ಮಾಡ್ತೀವಿ. ಸಾಮಾನ್ಯವಾಗಿ ಇದು ನಿಮಗೆ ಮಲೆನಾಡು ಪ್ರದೇಶಗಳಲ್ಲಿ ಕಂಡು ಬರ್ತದೆ, ಆ್ಯಂಡ್ ನಮ್ಮ ಕೊಡಗಿನಲ್ಲಿ ಸ್ವಲ್ಪ ಹೇರಳವಾಗಿನೇ ಇದು ಕಂಡು ಬರ್ತದೆ ಕಾಡುಗಳಲ್ಲಿ. ಆ್ಯಂಡ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಮನೆಗಳಲ್ಲಿ ಕೂಡ ಆಟಿ ಹಬ್ಬಕ್ಕೆ ಅಂತೇಳಿ ತಂದು ನೆಡ್ತಾ ಇದ್ದಾರೆ. ಸೊ ನಮ್ಮ ಮನೆ ಕಡೆ ಕೂಡ ಸಿಗುತ್ತೆ ಇದು. ಇದನ್ನು ಉಪಯೋಗ ಮಾಡಿಕೊಂಡು ನಾವು ಯಾವುದೆಲ್ಲ ಖಾದ್ಯಗಳನ್ನ ತಯಾರಿಸ್ಬೋದು ಅಂತ ಇವತ್ತು ನೋಡೋಣ. ಮ್ಯಾಮ್, ಫಸ್ಟ್ ಯಾವ್ದು ಮಾಡೋಣ? ಇದು ಆಟಿ ಸೊಪ್ಪು ಪಾಯಸ. ಓಕೆ, ಫಸ್ಟ್ ಇವಾಗ ಹೇಗೆ ಈ ಸೊಪ್ಪನ್ನು ಉಪಯೋಗ ಮಾಡಿಕೊಂಡು ಮದ್ದು ಸೊಪ್ಪು ಪಾಯಸವನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ಹೇಗೆ ಪ್ರಿಪೇರ್ ಮಾಡೋದು? ಹೇಗೆ ಇದು ಮದ್ದು ಸೊಪ್ಪು ಅದೇ ನಾಡಿನ ನಮ್ಮ ಕಡೆ ಬೇಲಿಲಿ ಮತ್ತೆ ಇದ್ರಲ್ಲೆಲ್ಲ ಸಿಗ್ತದೆ, ಸಣ್ಣ ಕುರ್ಚುಲು ತರ. ಇದಿಷ್ಟೇ ಆಗೋದು, ತುಂಬಾ ಉದ್ದ ಏನು ಇನ್ನೊಂದು ವಿಷಯ ನಾನು ಹೇಳ್ಬೇಕು ವೀಕ್ಷಕರಿಗೆ, ಅಂಡ್ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಮದ್ದು ಸೊಪ್ಪು ಜೊತೆ ಬೇರೆ ಸೊಪ್ಪು ಸಹ ಮಿಕ್ಸ್ ಆಗಿರುತ್ತೆ, ನೋಡ್ಕೊಂಡು ತಗೋಬೇಕು. ಇದೇ ತರ ಬೇರೆ ಸೊಪ್ಪುಗಳು ಇರುತ್ತೆ, ಆದ್ರಿಂದ ದಯವಿಟ್ಟು ಕೇರ್ಫುಲ್ ಆಗಿ ನೋಡಿ ತಂದು ಆಮೇಲೆ ನೀವು ಉಪಯೋಗ ಮಾಡ್ಕೋಬಹುದು. ಮತ್ತೆ ತರುವಾಗ ಸಹ ಅದೇ ಮಳೆ ಜಾಸ್ತಿ ಎಲ್ಲ ಇರೋದ್ರಿಂದ ಸೊಪ್ಪುದು ಹಿಂದೆ ಎಲ್ಲ ಹುಳ ಹುಪ್ಪಟ ಎಲ್ಲ ಇರ್ತದೆ. ಸೊಪ್ಪಿಗೆ ಒಂದು ಇದು ಬರ್ತದೆ, ಎಲೆನಾಗರ ಅಂತ ಹೇಳ್ತಾರೆ, ಎಲೆನಾಗರ ಅಂತ ಇರ್ತದೆ, ಅದು ತುಂಬಾ ಪಾಯ್ಸನಸ್. ಅದೆಲ್ಲ ಕ್ಲೀನ್ ಮಾಡುವಾಗ ಮಾತ್ರ ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಫಸ್ಟ್ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ಚಂದ ತೊಳ್ಕೊಳ್ಬೇಕು. ಅದನ್ನ ಮಾಡುವ ಅರಿಶಿನ ಪುಡಿ ಹಾಕಿ ಇದನ್ನ ಮುರಿವಾಗ ಹೀಗೆ ಹೀಗೆ ಇಷ್ಟಿಷ್ಟು ಮುರಿದು ಮಾಡ್ಕೊಳ್ಬೇಕು. ಹೀಗೆ ಇಷ್ಟಿಷ್ಟು ಇದು ಸಹ ಇದೆಲ್ಲ ಹಾಕ್ಬೇಕು, ಕಟ್ಟಿ ಹಾಕ್ಬೇಕು, ಸೊಪ್ಪು ಬರೀ ಎರಡು ಹಾಕ್ಬೇಕು. ಇದ್ರಲ್ಲೇ ಮದ್ದಿರೋದು ನೋಡಿ, ಇಲ್ಲಿ ಕೆಲವೊಂದು ಜನ ಬರೀ ಸೊಪ್ಪು ಮಾತ್ರ ತಗೊಳ್ತಾರೆ, ಕಡ್ಡಿಗಳನ್ನ ಬಳಸೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಡಾರ್ಕ್ ಆಗಿದೆಯಲ್ಲ, ಅಲ್ಲಿ ಜಾಸ್ತಿ ಮದ್ದು ಇದೆ ಅಂತ ಹೇಳ್ತಾರೆ. ಇದು ಗಂಟುಗಳಲ್ಲಿ ಜಾಸ್ತಿ ಇರ್ತದೆ. ಇದನ್ನ ಚಂದ ತೊಳೆದು ಕ್ಲೀನ್ ಮಾಡಿ ಮತ್ತೆ ಬೇಯಿಸುದು. ತೊಳೆದಾದ ಮೇಲೆ ಅದನ್ನ ಹೀಗೆ ದಂಟು ಸೊಪ್ಪು ಎಲ್ಲ ಹಾಕಿ ಬೇಯಿಸಿದ್ ನೋಡಿ. ಬೇಯಿಸಿದ್ರೆ ಹೀಗೆ ಕಪ್ಪು ಬರ್ತದೆ, ಕಲರ್ ಬರ್ತದೆ. ಇದರ ರಸ ನೋಡಿ, ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ನೀವು ಬೇಯಿಸ್ಕೊಳ್ಬೇಕಾಗ್ತದೆ, ಆಗ ನಿಮಗೆ ಈ ಕಲರ್ ಸಿಗುತ್ತೆ. ನಿಮಗೆ ಈ ರಸನ ಸೋಸ್ಕೊಂಡು ತಗೊಳ್ಬೇಕು. ಈ ರಸವನ್ನ ಸೋಸ್ಕೊಂಡು ತಕೊಂಡು ಅಕ್ಕಿ ನಮಗೆ ಎಷ್ಟು ಬೇಕೋ ಅಳತೆಗೆ ಅಕ್ಕಿ ಹಾಕೊಂಡು ಇದೇ ನೀರಲ್ಲಿ ಅಕ್ಕಿ ತೊಳಿಬೇಕು. ಆವಾಗ ನಮ್ಗೆ ಕಲರ್ ಜಾಸ್ತಿ ಬರ್ತದೆ. ಇದೇ ನೀರನ್ನ ಬಳಸಬೇಕು. ಅಕ್ಕಿ ತೊಳಿವಾಗನೂ ಇದೇ ನೀರಲ್ಲಿ ತೊಳಿಬೇಕು, ಮತ್ತೆ ಇದೇ ನೀರಲ್ಲಿ ಬೇಯಿಸೋದು. ಇದಕ್ಕಿನ್ನು ಬೆಲ್ಲ ಎಲ್ಲ ಹಾಕ್ಬೇಕು. ಇದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ, ಸಕ್ಕರೆ ಹಾಕೋದು ಒಳ್ಳೇದಲ್ಲ? ಬೆಲ್ಲ ಒಳ್ಳೇದು. ಸಕ್ಕರೆ ಅದರಲ್ಲಿ ಏನೋ ಕೆಮಿಕಲ್ ಇರ್ತದಂತಲ್ಲ, ಅದರಿಂದ ಅಷ್ಟೊಂದು ಅದು ಉಪಯೋಗಕ್ಕೆ ಒಳ್ಳೇದಿಲ್ಲ. ಮೊದಲೆಲ್ಲ ಕಪ್ಪು ಬೆಲ್ಲ ಹಾಕ್ತಿದ್ರು, ಇವಾಗ ಕಪ್ಪು ಬೆಲ್ಲ ಸಹ ಅದರಲ್ಲಿ ಏನೆಲ್ಲ ಕಾಡೆಲ್ಲ ಇರ್ತದೆ ಅಂತೇಳಿ ನಾನು ಬೇರೆ ಬೆಲ್ಲ ತಗೊಳ್ತೇನೆ. ಅದ್ರದ್ದು ಬೆಲ್ಲದು ನಾನು ಇದು ಪಾಕ ಇದು ಮಾಡಿ ಇಟ್ಟಿದ್ದೇನೆ. ಇನ್ನು ಬೆಲ್ಲ ಸೇರಿಸ್ಬೇಕು. ಬೆಲ್ಲ, ತೆಂಗಿನಕಾಯಿ, ಇದರದ್ದು ಬಣ್ಣ ನೋಡಿ ಎಷ್ಟು ನೀಲಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು.
ಒಳ್ಳೆ ಸೊಪ್ಪಿದ್ರೆ ಈ ತರ Colour ಬರ್ತದೆ, ಚೆನ್ನಾಗಿ ಡಾರ್ಕ್ ಕಲರ್ ಬರ್ತದೆ. ಅದೇ ಬೇರೆ ದಿನ ನಾವು ಮಾಡಿದ್ರೆ ಇಷ್ಟು ಡಾರ್ಕ್ ಬರಲ್ಲ. ಈ 18 ದಿನ ಕಂಪ್ಲೀಟ್ ಆದ್ಮೇಲೆ ಮಾಡಿದ್ರೆ ಈ ತರ ಅದು ಒಂದೊಂದೇ ಮದ್ದು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹೌದು. ಹಾಗೆ ಹಾಗೆ ಈ 18 ದಿನ ಕಳೆದ ಮೇಲೆ ಒಂದೊಂದೇ ಮದ್ದು ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ ಸೊಪ್ಪಿನಲ್ಲಿ? ಹೌದು. ಇದು ಸ್ಟಾರ್ಟಿಂಗ್ 1ನೇ ತಾರೀಕು ಒಂದು ಆಟಿ ಒಂದು ಅಂತ ಹೇಳುವಾಗ್ಲೇನೆ ಮದ್ದು ಒಂದೊಂದೇ ಸೇರ್ಲಿಕ್ಕೆ ಶುರು ಆಗ್ತದೆ. ಇದಕ್ಕೆ ಈಗ ನಾನು ತೆಂಗಿನಕಾಯಿ, ತುರಿದಿರುವಂತಹ ತುರ್ದು ತೆಂಗಿನಕಾಯಿ, ಸ್ವಲ್ಪ ಬೇಕು. ಇದು ಬೆಲ್ಲ ನೀರು ಮಾಡಿ ಇಟ್ಟಿದ್ದೇನೆ ನಾನು. ಇದೆಲ್ಲ ಹಾಕ್ತೀನಿ, ಅದು ತುಂಬಾ ಇದೆಯಲ್ಲ ತಿರ್ಗಿಸ್ಕೊಳ್ಬೇಕು. ಇದು ಎಂತದ್ದು ತಳ ಹಿಡಿದು ಬಿಡ್ತದೆ. ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಇರ್ಬೇಕಾ? ಈಗ ಸ್ವಲ್ಪ ಇದು ಇನ್ನು ಬಿಸಿ ಆಗಿಲ್ಲ, ಆಮೇಲೆ ತಿರ್ಗಿಸ್ತಾ ಇದ್ರೆ ಸರಿ ಆಗ್ತದೆ. ಮತ್ತೆ ನಾ ಇದಕ್ಕೆ ಏಲಕ್ಕಿ ಅಂತ ಹಾಕಲ್ಲ, ಯಾಕಂದ್ರೆ ಇದ್ರದ್ದೇ ಪರಿಮಳ ಈಗ ಬೇಗವಾಗ ಬಂತಲ್ಲ ನಿಮಗೆ ಪರಿಮಳ ಚೆನ್ನಾಗಿ, ಅದರದ್ದೇ ಪರಿಮಳ ಇದ್ದಿದ್ರಿಂದ ನಾವು ಏಲಕ್ಕಿ ಹಾಕಿದ್ರೆ ಅದು ಈ ಪರಿಮಳ ಹೊಡೆದೋಗ್ತದೆ. ಅದಕ್ಕೆ ಹಾಕೋದಿಲ್ಲ. ಹೌದು, ಅದಕ್ಕೆ ಹಾಕೋದಿಲ್ಲ. ಇಷ್ಟು ಸಿಂಪಲ್ ಪಾಯಸ ಇದು. ಏನು ಇದಕ್ಕೆ ಬೇರೆ ಏನು ತುಂಬಾ ಇಂಗ್ರೀಡಿಯೆಂಟ್ಸ್ ಏನೋ ಹಾಕೋದಿಲ್ಲ. ತುಂಬಾ ಈಸಿ ಆಗಿದೆ, ಎಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಯಾರು ಮಾಡಬಹುದು. ಬೇಕಾದ್ರೆ ಮಾಡಬಹುದು, ಗೊತ್ತಿಲ್ಲದವರು ಸಹ ನೋಡಿ ಮಾಡ್ಕೊಳ್ಬಹುದು. ನಿಮ್ಮ ಹವ್ಯಾಸಗಳು ಏನು ಮೇಡಮ್? ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಾ ನೀವು? ನಾನು ಟೈಲರಿಂಗ್ ಮಾಡ್ತೀನಿ. ಟೈಲರಿಂಗ್ ಮಾಡ್ತೀರಾ? ಶಾಪ್ ಇಟ್ಕೊಂಡಿದ್ದೀರಾ ಅಥವಾ ಇಲ್ಲ, ಮನೆಯಲ್ಲೇ ಮನೆಯಲ್ಲೇ ಮಾಡ್ತೀನಿ. ಮೆಷಿನ್ ಇದೆ, ಜಿಗ್ಜಾಗ್ ಮೆಷಿನ್ ಎಲ್ಲ ಇದೆ. ಮತ್ತೆ ಹೊರಗಡೆದು ಸಹ ಹೊಲಿತೇನೆ ಸ್ವಲ್ಪ. ಮತ್ತೆ ಈಗ ನನಗೆ ಮೊಮ್ಮಕ್ಕಳಿಗೆ ಹೊಲಿತೇನೆ. 2 ದೊಡ್ಡವಳಿಗೆ ಒಂದು ಮಗು, ಹೆಣ್ಮಗು, ಚಿಕ್ಕವಳಿಗೆ ಸಹ ಒಂದು ಹೆಣ್ಮಗು. ಸೊ ಟೈಲರಿಂಗ್ ನಿಮ್ದು ಮೇನ್ ಹವ್ಯಾಸ? ಹೌದು. ಎಲ್ಲ ಡ್ರೆಸ್, ಫ್ರಾಕ್ಸ್, ಲೇಡೀಸ್ ಎಲ್ಲದು ಎಲ್ಲ ಹೊಲಿತೆ. ನಾವು ನೋಡ್ತಾ ಇದ್ದೆ ಹೊರಗಡೆ ಕೂಡ ಮನೆ ಸುತ್ತಮುತ್ತ ಹೂಗಳು ಕೂಡ ತುಂಬಾ ಚೆನ್ನಾಗಿದೆ. ಗಾರ್ಡನಿಂಗ್ ಏನಾದ್ರು ಇವಾಗ ಮಳೆ ಇರೋದ್ರಿಂದ ಅಷ್ಟೊಂದೇನಿಲ್ಲ, ಗಾರ್ಡನಿಂಗ್ ಇದೆ, ತುಂಬಾ ಅಂತ ಏನಿಲ್ಲ. ಆದ್ರೂ ಅದು ಒಂದು ಹವ್ಯಾಸ. ಅದು ಮಾಡ್ಕೊಂಡಿರ್ತೇನೆ. ಒಂದು ಕುದಿ ಬಂದ್ರೆ ಸಾಕು. ಒಂದು ಕುದಿ ಬಂದ್ರೆ ಸಾಕು. ಮ್ಯಾಮ್ ಇವಾಗ ಇದು ರೆಡಿ ಆಗಿದೆ ಅಲ್ವಾ? ಈಗ ರೆಡಿ ಫುಲ್ಫಿಲ್ ಆಗಿಲ್ಲ. ಇದಕ್ಕೆ ಇನ್ನು ಜೇನು ಮತ್ತೆ ತುಪ್ಪ ಹಾಕಿದ್ರೇನೆ ಇದ್ರದ್ದು ಕಂಪ್ಲೀಟ್ ಆಗೋದು. ಅದು ಹಾಕ್ಲೇಬೇಕು ಮುಖ್ಯವಾಗಿ. ಜೇನು, ತುಪ್ಪ ಹಾಕಿದ್ರೇನೆ ಅದು ರುಚಿ ಬರೋದು. ನನ್ಗಂತೂ ತಡಿಲಿಕ್ಕೆ ಆಗ್ತಾ ಇಲ್ಲ, ಯಾವಾಗ ತಿಂತೀನೋ ಅನಿಸ್ತಾ ಇದೆ. ಟೇಸ್ಟ್ ನೋಡಿ, ಬಿಸಿ ಬಿಸಿ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಈ ಮದ್ದು ಪಾಯಸನ ಮಾಡೋದು ಅಂತ ಹೇಳಿ. ತುಂಬಾನೇ ಸಿಂಪಲ್ ಆಗಿರುವಂತಹ ರೆಸಿಪಿ. ನೀವು ಕೂಡ ಮನೇಲಿ ಎಲ್ಲರೂ ಟ್ರೈ ಮಾಡ್ಬೋದು. ನೋಡ್ತೀನಿ ಹೇಗಾಗಿದೆ ಅಂತ ಹೇಳಿ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಅದೇ ತುಪ್ಪ ಮತ್ತೆ ಜೇನು ಬಿದ್ರೇನೆ ಅದ್ರದ್ದು ಸರಿಯಾಗಿ. ಮತ್ತೆ ಮದ್ದು ಸಹ ಅದು, ಈ ಜೇನು ಸಹ ನಮ್ಗೆ ಮೆಡಿಸಿನ್ ಅಲ್ಲ, ಅದರಿಂದ ಅದು ತುಪ್ಪ ಸಹ ಒಳ್ಳೇದು. ಇದು ಒಳ್ಳೆ ತುಪ್ಪ, ಹಸುವಿನ ತುಪ್ಪ ಅಲ್ಲ, ಅದು ಎಲ್ಲ ಔಷಧಿ ಗುಣಗಳೇ ಇರುವಂತದ್ದು. ವೈಜ್ಞಾನಿಕವಾಗಿ ಸಹ ಈಗ ಮೊನ್ನೆ ಒಂದು ಆರ್ಟಿಕಲ್ ನೋಡಿದೆ, ಅದರಲ್ಲಿ ಕೊಟ್ಟಿದ್ದಾರೆ 20 ಮದ್ದು ಇದೆ ಅದರಲ್ಲಿ ಅಂತ. ನಂಗೆ ಅದೆಲ್ಲ ಹೇಳಕ್ ಬರಲ್ಲ, ಅದು ನಿಮಗೆ ಮತ್ತೆ ತೋರಿಸ್ತೇನೆ ಬೇಕಾದ್ರೆ. ಥ್ಯಾಂಕ್ ಯು ಸೋ ಮಚ್. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ನಿಮಗೂ ಕೂಡ ಇದು ರೆಸಿಪಿ ಕರೆಕ್ಟಾಗಿ ನೋಡ್ಕೊಂಡಿದ್ದೀರಾ, ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ನಾನು ಅನ್ಕೊಂಡಿದ್ದೆ. ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಹೇಗೆ ಅನಿಸ್ತು ಅಂತ ಹೇಳಿ, ನೀವು ಕೂಡ ಟ್ರೈ ಮಾಡಿದ್ರೆ. ವೀಕ್ಷಕರೇ, ನೀವು ನೋಡಿದ್ರಿ ಮದ್ದು ನೀರನ್ನು ಉಪಯೋಗ ಮಾಡಿಕೊಂಡು ಹೇಗೆ ಮದ್ದು ಪಾಯಸವನ್ನ ಮಾಡೋದು ಅಂತ ಹೇಳಿ. ಈಗ 2ನೇ ರೆಸಿಪಿ ಹತ್ರ ಹೋಗೋಣ. ಮದ್ದು ನೀರನ್ನು ಉಪಯೋಗಿಕೊಂಡು ನೆಕ್ಸ್ಟ್ ಯಾವ್ದು ಮಾಡ್ತಾ ಇದ್ದೀವಿ? ಹಲ್ವಾ, ರವೆ ಹಾಕಿ ಹಲ್ವಾ ಮಾಡ್ತಾ ಇದ್ದೀವಿ. ಇಂಗ್ರೀಡಿಯೆಂಟ್ಸ್ ಯಾವ್ದು ಮ್ಯಾಮ್ ಅದಕ್ಕೆ ಬೇಕಾಗಿರೋದು? ಅದಕ್ಕೆ ಸಕ್ಕರೆ, ರವೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ ಗಾರ್ನಿಷ್ಗೆ, ಮತ್ತೆ ಮದ್ದು ನೀರು. ಇದು ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಮದ್ದು ನೀರು. ಮಾಡೋಣವಾ? ಮೊದಲಿಗೆ ಸ್ಟವ್ ಹಚ್ಚೋಣ. ರವೆ ಇದು ಕಾದಿದೆ. ರವೆ 1 ಬೌಲ್ ಹಾಕ್ತೀನಿ. 1 ಬೌಲ್ ರವೆ ಹಾಕ್ತಾ ಇದ್ದಾರೆ. ಅದಕ್ಕೆ ತುಪ್ಪ ಹಾಕಿ ಹುರಿಬೇಕು. ತುಪ್ಪದಲ್ಲಿ ಹುರಿಬೇಕು. ತುಪ್ಪ ಹಾಕ್ಲಾ? ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಬೇಕು.
ಇದು ಸಹ ಬೇಗ 5-10 ನಿಮಿಷದಲ್ಲಿ ಇದು ಆಗ್ಬಿಡುತ್ತೆ. ಓಕೆ. ತುಪ್ಪ ಎಷ್ಟು ಬೇಕು ಅಂತ ಹೇಳಿದ್ರೆ ನಾವು ಹೀಗೆ ಮುಟ್ಟಿದ್ರೆ ಕೈಗೆ ಸಹ ತುಪ್ಪ ಅಂಟಬೇಕು. ಹೀಗೆ ತುಪ್ಪ ಕಾಣಬೇಕು, ಅದಕ್ಕೆ ಚಂದ ಟೇಸ್ಟ್ ಇರ್ತದೆ. ಇದಕ್ಕೆ ಕೂಡ ಬೇರೆ ಏಲಕ್ಕಿ ಅಂತ ಹಾಕೋದಿಲ್ಲ, ಎಂತ ಬರೀ ಯಾಕಂದ್ರೆ ಅದ್ರದ್ದು ಪರಿಮಳ ಹೋಗ್ಬಾರ್ದು ಅಂತ ಅಷ್ಟೇ. ಅದೇ ಕೆಲವು ಜನರಿಗೆ ಹಾಗೇನೆ ಇಷ್ಟ, ಇನ್ನು ಕೆಲವು ಜನರಿಗೆ ಹೀಗೆ ಮಾಡ್ತಾರೆ. ಇದರಲ್ಲಿ ಇನ್ನು ಪಾಪಿಟ್ ಮಾಡ್ತಾರೆ. ಮತ್ತೆ ಇದು ಎಂತ ಹಾಲ್ಬಾಯಿ ತುಂಬಾ ಚಂದ ಆಗ್ತದೆ. ಅದಾದ್ರೆ ಟೈಮ್ ತುಂಬಾ ಹಿಡಿತದೆ ಮಾಡ್ಲಿಕ್ಕೆ, ತೋರಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಅಷ್ಟೇನೆ. ಅದು ಟೇಸ್ಟ್ ತುಂಬಾ. ಇದಕ್ಕಿಂತ ಹಾಲ್ಬಾಯಿ ಚೆನ್ನಾಗಿ ಬರುತ್ತೆ. ಗ್ಲಾಸಿ ಇದು ಎಂತದ್ದು ಚಾಕ್ಲೇಟ್ ತರ ಜೆಲ್ಲಿ ಟೈಪ್ ಬರ್ತದೆ ಅಂತ. ಜೆಲ್ಲಿ, ಅದು ಜೆಲ್ಲಿ ಜಿಲಾಟಿನ್ ಪೌಡರ್ ಹಾಕಿ ಮಾಡೋದು. ಓಕೆ. ಇದನ್ನೇ ಇನ್ನೊಂದು ಹಾಲು ಎಂತದ್ದು ಕಾಯಿ ಹಾಲು ತೆಗೆದು ಕಾಯಿ ಹಾಲು ತೆಗಿವಾಗ ಇದರದ್ದೇ ನೀರಲ್ಲಿ ತೆಗಿಬೇಕು. ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದು, ಮತ್ತೆ ತುಂಬಾ ನೀರಾಗ್ಬಿಡ್ತದೆ. ಮತ್ತೆ ತಿರುಗಿಸ್ಬೇಕು, ತುಂಬಾ ತಿರುಗಿಸಿ ತುಂಬಾ ಕಷ್ಟ ಆಗ್ತದೆ ಅದು. ಮತ್ತೆ ನೋಡ್ಲಿಕ್ಕೇನು ಚಾಕ್ಲೇಟ್ ತರ ತಿನ್ಲಿಕ್ಕೆ ಬರ್ತದೆ. ನಮ್ಮ ಮೊಮ್ಮಕ್ಕಳಿಗೆ ತುಂಬಾ ಇಷ್ಟ. ಮಾಡ್ತಾ ಇರ್ತೀರಾ ನೀವು? ಅದು ನಾನು ಸ್ವಲ್ಪ ಟೈಮ್ ಮತ್ತೆ ನೀರು ಇಟ್ಕೊಂಡಿರ್ತೀನಿ ಫ್ರಿಜ್ ಅಲ್ಲಿ ತೆಗೆದು, ಮೊಮ್ಮಕ್ಕಳು ಬರುವಾಗ ಅವ್ರಿಗೆ ಮಾಡಿ ಕೊಡ್ಲಿಕ್ಕೆ. ಚಾಕ್ಲೇಟ್ ತರ ಇದೆ, ಮಾಡ್ಕೊಡಿ ನನ್ನ ಮನೆ. ಇದು ಗಮ್ ಹೇಳಬೇಕು ನೋಡಿ. ಈಗ ಪರಿಮಳ ಬರ್ತಾ ಇದೆಯಲ್ಲ, ಇದು ಬೇಗ ಆಗ್ತದೆ ಈ ರೆಸಿಪಿ. ಇದಕ್ಕೆ ಇವಾಗ ಮದ್ದು ನೀರು ಸೇರಿಸಬೇಕಾ? ಎಷ್ಟು? 3 ಕಪ್. 3 ಕಪ್. ಈಗ ನಾವು 1 ಕಪ್ ರವೆ ಹಾಕಿದ್ದಲ್ಲ, ಹಾಕಿ ಇದಕ್ಕೇನೆ ಹಾಕೋಣ, ಏನಾಗೋದಿಲ್ಲ. ಹುರಿದಿರೋದು ರವೆ ಮುದ್ದೆ ಕಟ್ಟೋದಿಲ್ಲ ಇದು. ಇದು ತುಪ್ಪ ಹಾಕಿ ಹುರಿದಿರೋದ್ರಿಂದ. 1 2 ಸಾಕಾ? 3. ಇದು ಈಗ ಸ್ವಲ್ಪ ದೊಡ್ಡ ಫ್ಲೇಮ್ ಮಾಡಿ. ಓಕೆ. ಇಷ್ಟೊತ್ತು ಲೋ ಫ್ಲೇಮ್ ಅಲ್ಲಿ ಇತ್ತಾ? ಮೀಡಿಯಂ ಅಲ್ಲಿ ಇತ್ತಾ? ಸ್ವಲ್ಪ ಮೀಡಿಯಂ ಅಲ್ಲಿ ಇತ್ತು. ಇದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಇದು ಕುದಿತಾನೆ ರವೆ ಅಲ್ಲ, ಬೇಗ ಬೆಂದು ಬಿಡುತ್ತೆ. ಅಂದ್ರೆ 1 ಕಪ್ ನೀವು ರವೆ ತಗೊಂಡಿದ್ದು, ಸೊ ಅದಕ್ಕೆ 3 ಕಪ್ ನೀರು ಹಾಕಬೇಕು. ಸೊ ಇದು ಮಂದ ಆಗ್ತಾ ಇದೆ ಅಲ್ವಾ? ಹೌದು, ಈಗ ಮಂದ ಆಗ್ತಿದೆ ನೋಡಿ. ಮತ್ತೆ ಈಗ ತಿರುಗಿಸ್ತಾನೆ, ಕೈ ಆಡಿಸ್ತಾನೆ ಇರ್ಬೇಕು, ಗಟ್ಟಿ ಆಗ್ಬಿಡ್ತದೆ. ಅಡಿ ತಳ ಹಿಡಿದು ಬಿಡ್ತದಲ್ಲ. ಈ ರೆಸಿಪಿ ಕೂಡ ತುಂಬಾನೇ ಈಸಿ ಇದೆ. ಈಸಿ, 5-10 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಈಗ ಸ್ವಲ್ಪ ಸಿಮ್ಮಲ್ಲಿ ಇಡೋಣ, ಸ್ವಲ್ಪ ರವೆ ಬೇಯಲಿ. ನಮಗೆ ಆಗಿದೆ ಅಲ್ಲ, 2 ನಿಮಿಷ ಬೆಂದಿದೆ ಅಂತ ನೋಡುವ. ಪರಿಮಳ ಬರ್ತಾ ಉಂಟಲ್ಲ, ಹೌದು ನೋಡಿ ಆಗಿದೆ. ಈಗ ಇದಕ್ಕೆ ಸಕ್ಕರೆ ಹಾಕಬೇಕು. ಎಷ್ಟು ಹಾಕ್ಬೇಕು ಇದು? ಅದಂತೂ ಸ್ವಲ್ಪ ಫುಲ್ ಬೇಡ, ತುಂಬಾ ಸ್ವೀಟ್ ಜಾಸ್ತಿ ಆಗ್ಬಿಡ್ತದೆ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಸಾಕು. ಇದು ಸಹ ತಳ ಬಿಡುತ್ತದೆ ಹೀಗೆ ಹಾಕಿ. ರವೆ ಕರಗಿ ಅಲ್ಲ, ಸಕ್ಕರೆ ಕರಗಿದ ಕೂಡಲೇ ಅದೇ ಸಿಮಿಲರ್ ಆಗಿ ಇದು ಕೇಸರಿ ಬಾತ್ ಮಾಡುವಾಗ ಸೇಮ್ ಅದೇ ರೆಸಿಪಿ. ಈ ಕೇಸರಿ ಬಾತ್ ಮಾಡುವಾಗೆಲ್ಲ ದ್ರಾಕ್ಷಿ ಗೋಡಂಬಿ ಇದಕ್ಕೆ ಹಾಕ್ತಾರೆ. ಈಗ ಇದಕ್ಕೆ ಆದ್ರೆ ಹಾಕೋದೇನು ಬೇಡ, ಮೇಲೆ ಗಾರ್ನಿಶ್ ಸಾಕು. ಇದು ರೆಡಿ ಆಗ್ತದೆ ನೋಡಿ. ತಳ ಬಿಡ್ತಾ ಇದೆಯಲ್ಲ ಈಗ ಅದನ್ನು ತೆಗೆದು ತಟ್ಟೆಗೆ ಹಾಕಬೇಕು. ಅದಕ್ಕೆ ಮುಂಚೆ ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ. ತುಪ್ಪ ಸವರ್ಕೊಂಡ್ರೆ ಬೇಗ ಬಿಟ್ಟು ಬರ್ತದೆ. ಅಂಟ್ಕೊಳ್ಳೋದಿಲ್ಲ. ಕೈಯಲ್ಲಿ ಒತ್ತಿದ್ರೆ ಬಿಸಿ ಬಿಸಿ ಇರ್ತದಲ್ಲ. ಸೊ ಎಲ್ಲರೂ ಹೀಗೇನೆ ಮಾಡೋದು ಅನ್ಸುತ್ತೆ ಅಲ್ವಾ? ಇನ್ನೊಂದು ತಟ್ಟೆಗೆ ಹಾಕಿ ನಾನು ಹಾಕ್ತೀನಿ. ಇದು ಇವಾಗ ರೆಡಿ ಆಗಿದೆ. ಇದೀಗ ಪ್ಲೇಟಿಗೆ ಹಾಕ್ತಾ ಇದ್ದೀನಿ, ತಟ್ಟೆಗೆ. ಈಗ ಇದು ಒಂದೇ ಸಮ ಬರಬೇಕು ಅಂತ ಹೇಳಿದ್ರೆ ಈ ಥರ ತಟ್ಟೆಗೆ ತುಪ್ಪ ಹಾಕಿದ್ದೇವಲ್ಲ, ಇದನ್ನು ಹಾಕಿ ಹೀಗೆ ಉಜ್ಜಿಕೊಳ್ಳೋದು.
ಸುಲಭ ಆಗ್ತದೆ ಹೌದು. ನೋಡಿ. ಅಂಟ್ಕೊಂಡ್ರೆ ಹೀಗೆ ತಿರುಗಿಸಿದ್ರೆ ಬರ್ತದೆ. ಬರುತ್ತೆ. ಮತ್ತೆ ಅದಕ್ಕೂ ತುಪ್ಪ ಹಾಕಿರೋದ್ರಿಂದ ಈಸಿಯಾಗಿ ಮಾಡ್ಬೋದು ನಾವಲ್ವಾ. ತುಂಬ ಚೆನ್ನಾಗಾಗಿದೆ. ಇವಾಗ ಇನ್ನೊಂದು 5-10 ನಿಮಿಷ ಆದ್ರೂ ಬೇಕು ಇದು ತಣ್ಣಗಾಗ್ಲಿಕ್ಕೆ. ಕಟ್ಟಬೇಕಾದ್ರೆ ನಾವು ಈಗಲೇ ಕಟ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಬಿಸಿರುವಾಗ ಮಾಡ್ಕೋಬೇಕಾ ಇಲ್ಲ ತಣ್ಣಗಾದ್ಮೇಲೆ ಆದ್ಮೇಲೆ ಈ ತಣ್ಣಗಾಗ್ಲಿಕ್ಕೆ ಬಿಡುವಲ್ಲ. ಈಗ ಕಟ್ ಮಾಡೋಣ. ಓಕೆ, ಕಟ್ ಮಾಡಿ ಗಾರ್ನಿಶ್ ಮಾಡೋದಲ್ವಾ? ಅಷ್ಟೇ. ನಮ್ಗೆ ಯಾವ ತರ ಆಕಾರ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು. ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತೀನಿ. ಹಾಗೆ ಎಲ್ರಿಗೂ ಅದೇ ಇಷ್ಟ ಆಗುತ್ತಲ್ವಾ? ಇದು ತುಪ್ಪ ಹಾಕಿರೋದ್ರಿಂದ ಇದಕ್ಕೇನು ಅಷ್ಟು ಅಂಟ್ಕೊಳ್ಳಲ್ಲ ಚಾಕುಗೆ, ಆಯ್ತಾ? ಇದೀಗ ತಣ್ಣಗಾಗಿ ಗಾರ್ನಿಶ್ ಮಾಡಿ ಎಲ್ಲ ಆಗಿದೆ. ನೋಡಿ ಟೇಸ್ಟ್ ನೋಡಿ ಹೇಗಿದೆ ಅಂತೇಳಿ. ನೋಡಿದ್ರಲ್ಲ, ರೆಸಿಪಿ ತುಂಬಾನೇ ಈಸಿ ಆಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಹಾಗೇನೆ ಗಾರ್ನಿಶ್ ಕೂಡ ಮಾಡಿ ರೆಡಿ ಮಾಡಿದೀವಿ ನಾವು. ನಿಮ್ಗೆ ಬೇಕಾದ ಆಕಾರದಲ್ಲಿ ನೀವು ಇದನ್ನ ಕಟ್ ಮಾಡ್ಕೋಬಹುದು. ನೋಡಿ ಹೀಗೆ ಕಾಣುತ್ತೆ ಇದು. ಇದ್ರ ಜೊತೆಗೆ ಜೊತೆಗೆ ತಿಂದ್ರೆ ಟೇಸ್ಟ್ ಬರುತ್ತೆ. ತುಂಬಾನೇ ಚೆನ್ನಾಗಿತ್ತು. ನಿಜವಾಗ ನಂಗೆ ಇಷ್ಟ ಆಯಿತು. ಪಾಯಸಕ್ಕಿಂತ ನನಗೆ ಜಾಸ್ತಿ ಈ ಹಲ್ವಾನೇ ಇಷ್ಟ ಆಯಿತು ಅಂತ ಹೇಳ್ಬೋದು. ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನೀವು 2 ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ತುಂಬ ಈಸಿ ಆಗಿತ್ತು. ಆ್ಯಂಡ್ ನಮ್ಮ ವೀಕ್ಷಕರು ಏನಿದ್ದಾರೆ ಅವರು ಕೂಡ ಮನೇಲಿ ಟ್ರೈ ಮಾಡ್ತಾರೆ. ನೋಡುವ ಅವ್ರೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಾವು ನೆಕ್ಸ್ಟ್ ರೆಸಿಪಿ ಯಾವುದು ಅಂತ ಹೇಳಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಮದ್ದು ನೀರನ್ನು ಉಪಯೋಗ ಮಾಡಿಕೊಂಡು ಮದ್ದು ಪಾಯಸವನ್ನ ಹೇಗೆ ಮಾಡೋದು ಅಂತ ನೋಡಿದ್ವಿ. ಹಾಗೇನೆ ಮದ್ದು ಸೊಪ್ಪಿನಿಂದ ಹಾಗೆ ಮದ್ದನ್ನ ನೀರನ್ನು ಉಪಯೋಗ ಮಾಡಿ ಹಲ್ವಾನ ಹೇಗೆ ಮಾಡೋದು ಅಂತ ನೋಡಿದ್ವಿ. ಇನ್ನೊಂದು ಖಾದ್ಯ ನಾವು ಈಗ ಮ್ಯಾಮ್ ರೆಡಿ ಇದ್ದಾರೆ. ಮ್ಯಾಮ್ ಇಂದ್ರಾವತಿ ಮ್ಯಾಮ್ ಅವರು ಮಳೆಗಾಲದಲ್ಲಿ ನಾವು ಕೊಡಗಿನಲ್ಲಿ ಹಲವಷ್ಟು ವಿಶೇಷವಾದಂತಹ ಖಾದ್ಯಗಳನ್ನ ಮಾಡ್ತೀವಿ. ಅದರಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಪತ್ರೊಡೆ. ಎಲ್ಲರ ಮನೆಯಲ್ಲೂ ಕೂಡ ಮಾಡುವಂತಹ ಮಳೆಗಾಲದಲ್ಲಿ ನಾವು ಮಾಡುವಂತಹ ಒಂದು ಅಡಿಗೆ ಅದು ಅಂತ ಹೇಳ್ಬೋದು. ಸೊ ಅದನ್ನ ಹೇಗೆ ಮಾಡೋದು ಅಂತ ನೋಡುವಲ್ಲ ಈಗ. ಮೊದಲಿಗೆ ಇದು ಕಾಡಲ್ಲಿ ಈಗ ಜೂನು ಮೇ ತಿಂಗಳಿಂದ ಮಳೆ ಶುರು ಆದರೆ ಜೂನ್ ತಿಂಗಳಲ್ಲಿ ಇದ್ರದ್ದು ಚಿಗುರು ಬರುತ್ತೆ. ಬೇಸಿಗೆಯಲ್ಲಿ ಏನು ಸಿಕ್ಕೋದಿಲ್ಲ ಬೇರೆ ತಿಂಗಳಲ್ಲಿ. ಆಮೇಲೆ ಇದು ಚಿಗುರು ಬಂದಮೇಲೆ ಈ ತಿಂಗಳಲ್ಲಿ 18 ಈ ಮದ್ದು ಸೊಪ್ಪು ಯಾವ ಥರ ಆಗ್ತದೆ ಅದೇ ಥರ ಔಷಧಿ ಗುಣನೂ ಇದಕ್ಕೆ ಇದೆ. 18 ಥರದ ಗುಣ ಇದೆ ಇದರಲ್ಲಿ, ಆಯುರ್ವೇದಿಕ್ದು. ಮೊದಲಿಂದಲೇ ಇದನ್ನ ಕೆಸನ ಸೊಪ್ಪು ಅಂತ. ಆಮೇಲೆ ಇದ್ರ ದಂಟಲ್ಲಿ ಸಾರನ್ನು ಸೊಪ್ಪಿನಿಂದ ಮಾಡುವಂಥ ಪತ್ರೊಡೆ. ಇದು ಪತ್ರೊಡೆ ಕಾಡಿಂದ ತರೋದು. ತಂದಮೇಲೆ ಇದನ್ನು ಚಂದ ಹೀಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡಿ ಉಪ್ಪು ಅಥವಾ ಅರಿಶಿಣ ಹುಡಿ ಹಾಕಿ ಒಂದು 5 ನಿಮಿಷ ನೀರಲ್ಲಿ ಇಡಬೇಕು ಇದನ್ನು. ಆಮೇಲೆ ತೊಳೆದು ಕ್ಲೀನ್ ಮಾಡಿ ಚಿಕ್ಕದಾಗ ಹಚ್ಕೊಳ್ಳೋದು. ಇದನ್ನು ಕಟ್ ಮಾಡ್ಕೊಳ್ಳೋದು. ಆಮೇಲೆ ಅಕ್ಕಿ ನೆನೆ ಹಾಕಿರ್ತೀವಿ, ಇಲ್ಲದ್ರೆ ಅಕ್ಕಿ ಹುಡಿನೂ ಅದು ಆಗ್ತದೆ. ಅದಕ್ಕೆ ಇದು ಸೊಪ್ಪನ್ನ ಹಚ್ಚಿ ಇಟ್ಕೊಂಡು ಅಕ್ಕಿ ಆಡಿಸ್ಬಿಟ್ಟು ಸ್ವಲ್ಪ ಕಲರ್ ಬರಬೇಕು, ಇಲ್ಲದ್ರೆ ಅಕ್ಕಿ ಬೇರೆ ಇದ್ರದ್ದು ಬಣ್ಣನೇ ಬೇರೆ ಆಗುತ್ತೆ. ಆಮೇಲೆ ಅದಕ್ಕೆ ಇದು ಉಪ್ಪು, ಮೆಣಸು, ಹುಳಿ, ಸಾಂಬಾರುಡಿ, ಜೀರಿಗೆ ಹುಡಿ ಏನೆಲ್ಲ ಬೇಕು. ನಾವು ಸಾರಿಗೆ ಯಾವ ಪದಾರ್ಥ ಹಾಕ್ತೀವಿ, ಹುಳಿ ನೀರು ಕಾಸುಳಿ ಮೇಯ್ನ್. ಅದಕ್ಕೆ ಇಂಪಾರ್ಟೆಂಟ್. ತುಂಬ ತುರ್ಸೋದು. ಖಾಲಿ ಏನು ಹಾಗೆ ನಮಗೆ ಕೈಲಿ ತೊಳೆಯೋದು ಮಾಡೋದೇನು ಮಾಡೋಕ್ಕಾಗೋದಿಲ್ಲ, ತೋರಿಸ್ತದೆ ಕೈಯೆಲ್ಲ. ಆಮೇಲೆ ಚಂದ ಅದನ್ನು ಅಕ್ಕಿಯೆಲ್ಲ ಆಡಿಸ್ಬಿಟ್ಟು ಈ ಸೊಪ್ಪನ್ನ ಇದಕ್ಕೆ ಹುಡಿಗೆ ಹಾಕಬೇಕು. ಅಕ್ಕಿ ಆಡಿಸಿದಲ್ಲಿಗೆ ಈ ಸೊಪ್ಪನ್ನು ಹಾಕಿ ಕಲಸಿಬಿಟ್ಟು ಹಂಗೆ ಇಟ್ಬಿಟ್ಟು ಒಲೆಯಲ್ಲಿ ಬೇಯಿಸಬೇಕು ಸೇಕಲದಲ್ಲಿ. ಪ್ಲೇಟಿಗೆ ಹಾಕೋದು ಅಥವಾ ಕೆಲವರು ಕೂಗಲಿಟ್ಟು ಮಾಡ್ತಾರೆ. ನಾನು ಪ್ಲೇಟಿಗೆ ಹಾಕಿ ಮಾಡಿದ್ದೀನಿ. ಆಮೇಲೆ ಪ್ಲೇಟಿಗೆ ಹಾಕಿ ಅದು ತಣ್ಣಗಾದ್ಮೇಲೆ ಬೆಂದ ಮೇಲೆ ಪುನಃ ಅದನ್ನು ಹೀಗೆ ಪೀಸ್ ಮಾಡಿ ಇಟ್ಕೊಳ್ಳೋದು. ಅದು ಈಗ ಇಟ್ಕೊಳ್ಬೇಕು. ಈಗ ರೆಡಿ ಆಗಿದೆ. ಪ್ರೊಸೀಜರ್ ತುಂಬಾ ಉದ್ದ ಇದೆ, ಬಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮ್ಯಾಮ್. ಅದೇ ತರ ನೀವು ಕೂಡ ಮಾಡ್ಬೇಕಾಗತ್ತೆ. ಸೊ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅಲ್ಲಿವರೆಗಿಂದು ನೀವು ನೋಡ್ಬೋದು, ಇಲ್ಲಿ ಈ ತರ ಇದೆ. ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿವರೆಗೆ. ನೆಕ್ಸ್ಟ್ ಪ್ರೊಸೀಜರ್ ನೆಕ್ಸ್ಟ್ ಅಂದ್ರೆ ಇದನ್ನ ಪುನಃ ಮಸಾಲೆ ಆಡಿಸ್ಬೇಕು ನಾವು ಸಪ್ರೇಟ್ ಆಗಿ. ನೋಡಿ ಅಲ್ಲಿ ಮಸಾಲೆ ಆಡಿಸ್ಬೇಕು. ಅದು ಅಷ್ಟೇ. ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ,
ಆಮೇಲೆ ಸಾಂಬಾರು ಹುಡಿ, ಮೆಣಸಿನ ಹುಡಿ, ಇದಕ್ಕೆ ಎಷ್ಟು ಹಾಕಿದ್ದೀವಿ ಇದು ಸ್ವಲ್ಪ ಕಡಿಮೆ ಹಾಕಬೇಕು, ಇದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೇಕು ರುಚಿಗೆ ತಕ್ಕ. ಆಮೇಲೆ ಇದನ್ನು ಮಸಾಲೆ ಆಡಿಸಿಟ್ಕೊಳ್ಳೋದು. ಈಗ ಇದನ್ನು ಒಗ್ಗರಣೆ ಮಾಡಬೇಕು ನಾವು. ಒಗ್ಗರಣೆ ಮಾಡಬೇಕು, ಇದ್ರ ಜೊತೆಗೆ ಮಿಕ್ಸ್ ಮಾಡೋಕ್ಕೆ. ಇದು ಕುದಿ ಬರಬೇಕು, ಚಂದ ಬೇಯಬೇಕು ಮಸಾಲೆ ಬೆಂದ ಮೇಲೆ ಅದನ್ನು ಹಾಕಿ ತಿರುಗಿಸಿದ್ರೆ ಪತ್ರೊಡೆ ರೆಡಿ ಆಗುತ್ತೆ. ಮಾಡುವಲ್ಲ ಇದನ್ನ ಮಾಡುವ. ಇಷ್ಟು ಎಣ್ಣೆ ಹಾಕಬೇಕು, ಇದಕ್ಕೆ ತುಂಬ ಎಣ್ಣೆ ಬೇಕು. ಸಾಸಿವೆ ಹಾಕ್ತಾ ಇದ್ದೇನೆ. ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ ಹಾಕ್ತಾ ಇದೀವಿ. ಸಾಸಿವೆ ಹಾಕ್ತಾ ಸ್ವಲ್ಪ ಹೊಡಿಬೇಕು. ಮ್ಯಾಮ್, ಈ ಸೊಪ್ಪಿನಿಂದ ಬೇರೆ ಏನಾದರೂ ಔಷಧೀಯ ಗುಣಗಳಿದೆಯಾ ಅಥವಾ ಇದರಲ್ಲಿ ಔಷಧಿ ಗುಣ ಇದೆ. ಇದಕ್ಕೆ ಇದು ಸಾರು ಮಾಡಿ ತಿನ್ಬೋದು. ಆಮೇಲೆ ಅದರ ಗೆಡ್ಡೆ ಇದೆಯಲ್ಲ, ಈ ಕಾಲಿಗೆ ಏನಾದರೂ ಮುಳ್ಳು ಚುಚ್ಚಿದ್ರೆ ಆ ಮುಳ್ಳು ಹೊರಗಡೆ ಬರಲಿದ್ರೆ ಅದನ್ನು ತಂದು ಒಲೆಲೆ ಸುಡಬೇಕು. ಬೂದಿ ಒಳಗೆ ಹಾಕಿ ಬಾಳೆಲೆ ಸುತ್ತಿ ಬೂದಿ ಒಳಗೆ ಇಡೋದು, ಅದನ್ನು ಹಾಗೆ ಸುಡೋದಲ್ಲ. ಆಮೇಲೆ ಅದನ್ನು ಚಂದ ಬಿಸಿ ಬಿಸಿ ಇರುವಾಗಲೇ ಅದಕ್ಕೆ 2 ಕಲ್ಲು ಉಪ್ಪು, ಆಮೇಲೆ ಉಪ್ಪು ಹೊಡಿ ಹಾಕಬೇಕು, ಅರಿಶಿನ ಹಾಕಬೇಕು. ಹಾಗೆ ಅದನ್ನು ಖಾಲಿ ಕೂಡ ಮುಳ್ಳು ತನ್ನಷ್ಟು ಬರ್ತದೆ. ಓಕೆ, ಈ ವಿಷಯ ನನಗೆ ಗೊತ್ತಿದ್ದಿಲ್ಲ. ಹೌದು, ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಇದರ ಗೆಡ್ಡೆ ಈಗ ಸಿಕ್ಕಲಿಲ್ಲ, ಈಗ ಮಳೆಗಾಲದಲ್ಲಿ ಸಿಗ್ತದೆ. ಈಗ ಸ್ವಲ್ಪ ಟೈಮ್ ಕಳೆದ್ರೆ ಅದ್ರ ಹೂವು ಚಂದ ಇರುತ್ತೆ ನೋಡೋದು. ಅದು ಬಿದ್ದಲೆಲ್ಲ ಗಿಡ ಬರುತ್ತೆ. ಇದು ಜಾಸ್ತಿ ಬೆಳೆದು ಮರದ ತುದಿಲಿ, ಒಣಗಿದ ಮರ, ಹಸಿ ಮರ, ನೆಲದಲ್ಲಿ ಕಡಿಮೆ. ಆಮೇಲೆ ಅದರ ಗೆಡ್ಡೆನ ತಂದು ಮೊದಲು ಹಿಂದಿನ ಕಾಲದಲ್ಲಿ ಮಾಡ್ತೀವಿ, ಈಗ ಅದೆಲ್ಲ ಯಾರಿಗೂ ಗೊತ್ತಿಲ್ಲ, ಮಾಡೋದಿಲ್ಲ. ದೋಸೆ ಆಡಿಸುವಾಗ ಅದನ್ನು ಗೆಡ್ಡೆನ ಹಾಕಿದ್ರೆ ಚಂದ ಇಡ್ಲಿ ಬರುತ್ತೆ. ಎಷ್ಟೆಲ್ಲ ಉಪಯೋಗ ಇದೆ ಇದರಿಂದ, ತುಂಬ ಉಪಯೋಗ ಇದೆ. ನೆಕ್ಸ್ಟ್ ಏನಾಗ್ತದೆ? ನೆಕ್ಸ್ಟ್ ಒಗ್ಗರಣೆ ಸೊಪ್ಪು ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಹಾಕಿದ್ದು ಸ್ವಲ್ಪ ಹಾಳಾಗುತ್ತೆ, ಇದನ್ನು ತಗೊಂಡಿರೋದು. ಇನ್ನು ಈರುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕೋದಾ? ಈರುಳ್ಳಿ ಚಂದ ಕಾಯಬೇಕು. ಕೆಂಪು ಕಾಯಿದ ಮೇಲೆ ಮಸಾಲೆ ಹಾಕೋದು. ನಿಮ್ಮ ಹವ್ಯಾಸಗಳೇನು? ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ನೀವು? ಈ ಟೈಮಲ್ಲಿ ಈಗ ಸ್ವಲ್ಪ ಟೈಮಿಂದ ಅಣಬೆ ಬೆಳೆಸ್ತಾ ಇದ್ದೆ. ಅಣಬೆ ಬೆಳೆಸ್ತಾ ಇದ್ರಾ? ಆಮೇಲೆ ತೋಟಕ್ಕೆ ಹೋಗ್ತಿದ್ವಿ ನಾವು. ತೋಟ ಇದೆ ಭಾಗಮಂಡಲದಲ್ಲಿ, ಅಲ್ಲಿ ಹೋಗಿ ಕೆಲಸ ಮಾಡಿ ಬರೋದು ಅಷ್ಟೇ. ಭಾಗಮಂಡಲದವರ ನೀವು? ಅಲ್ಲ, ನಾವು ಇಲ್ಲಿ ಹಾಕೋತೂರು, ತಾಯಿ ಮನೆ ಭಾಗಮಂಡಲ. ಮಕ್ಕಳೆಲ್ಲ ಎಂತ ಮಾಡ್ತಾರೆ? ಮಕ್ಕಳು, ಮಗ ಒಬ್ಬನೇ ವಿಶ್ವಜಿತ್ ಅಂತ, ಅವನು ಕದಂಬ ಕಂಪನಿಲಿ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಒಬ್ಬನೇ ಮಗ. ನೀವು ಮಾಡುವಂತ ಯಾವ ರೆಸಿಪಿ ತುಂಬಾ ಇಷ್ಟ ಮಗನಿಗೆ? ಮಗನಿಗೆ ಹಂದಿ ಮಾಂಸ ಸಾರು, ರೊಟ್ಟಿ. ಇನ್ನು ಯಾವುದು ಅವನು ದೋಸೆ ತಿಂತಾನೆ, ಬರೀ ರೊಟ್ಟಿ. ಮತ್ತೆ ಅವನೇ ಮಾಡೋಕ್ಕೆ ಕಲ್ತಿದ್ದಾನೆ, ಬೇಕಾದಷ್ಟು ಅಡಿಗೆ ಅವನೇ ಮಾಡ್ಕೊಳ್ತಾನೆ ಅಷ್ಟೇ. ಮಗ ಕೂಡ ಆಗ ಅಮ್ಮನ ಥರನೇ ಒಳ್ಳೆ ಕುಕ್ ಅಂತ ಹೇಳ್ಬೋದು. ಚಂದ ಮಾಡ್ತಾನೆ. ಇಲ್ಲಿ ಬಂದಾಗ ಮಾಡ್ತಿರ್ತಾರ? ಮಾಡ್ತಾನೆ. ಈಗ ಅವನು ರೂಮಲ್ಲಿ ಅಡುಗೆ ಮಾಡ್ಕೊಳ್ತಾನೆ. ಹೊರಗಡೆ ಹೋದ್ರೆ ಮಕ್ಕಳಿಗೆ ಅದೊಂದು ಅಭ್ಯಾಸ ಆಗ್ಬಿಡುತ್ತೆ ಅಲ್ವಾ, ಅವರೇ ಅಡುಗೆ ಮಾಡ್ಕೊಳ್ಳೋದು. ಈಗ ಒಣಗಿದ ಮೆಣಸು ಹಾಕೋಬೇಕಾ? ಹೌದು. ಮ್ಯಾಮ್, ಇವಾಗ ಇದನ್ನ ಹಾಕೋವಾ ಮಸಾಲೆ? ಮಸಾಲೆ ನೋಡಿ, ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ ಇದಕ್ಕೆ. ಉಪ್ಪು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಉಪ್ಪ? ಮತ್ತೆ ಕನ್ನಡಿ ಉಪ್ಪು ಹಾಕಿದ್ದೀನಿ. ನಿಂಬೆಹಣ್ಣು ಹಾಕಿ. ಇದೆಷ್ಟು ಸ್ವಲ್ಪನಾ? ಇಲ್ಲ, ಒಂದು ಫುಲ್ ಹಾಕ್ಬೇಕಾ?
ಎಂಥದ್ದು ಬೀಜ ಬೀಜ ಅದು ಔಷಧಿನೇ ನಿಂಬೆಹಣ್ಣು ಬೀಜ ಸರ್. ಮ್ಯಾಮ್ ಇದು ಸುಮಾರು ಹೊತ್ತು ಬೇಕಂತಲ್ಲ ಫ್ರೈ ಆಗ್ಲಿಕ್ಕೆ? ಕಾಲು ಗಂಟೆ ಆದರೂ ಬೇಯಬೇಕು. 1/4 ಗಂಟೆ ಬೇಯಬೇಕು ಕಂಪ್ಲೀಟ್ ಆಗಿ. ಬೆಂದು ಒಂಥರ ಎಣ್ಣೆ ಬರುತ್ತೆ ಮೇಲೆ, ಅಷ್ಟರವರೆಗೆ ಅಲ್ಲಿವರೆಗೂ ತಿರುಗಿಸ್ತಾ ಇರಬೇಕು. ಅದ್ರ ಸ್ವಲ್ಪ ಸ್ವಲ್ಪ ಮಾಡಿದರೆ ಚೆಂದ ಆಗುತ್ತೆ. ಇದು ಸ್ವಲ್ಪ ಜಾಸ್ತಿ ಇದೆಯಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸ್ವಲ್ಪ ಮಾಡಿದರೆ ಸ್ವಲ್ಪ ಬೇಗ ಆಗುತ್ತೆ. ಆದರೆ ನೀರು ಪಸೆ ಜಾಸ್ತಿ ಆಗಬೇಕು, ಇದು ಹುಡಿ ಆಗ್ಬಿಡ್ತದೆ. ಇಲ್ಲದಿದ್ದರೆ ತಿರುಗಿಸ್ತೀರ ನೀವು. ಈಗ ಇದನ್ನು ಹಾಕ್ತಾ ಇದ್ದೀನಿ ನಾನು. ಹಾಕದಾ? ಇವಾಗ ಇದನ್ನ ಹಾಕೊಳ್ಬೇಕು. ಇದಕ್ಕೆ ಪೂರ್ತಿ ಹಾಕಬೇಕು. ಅದಕ್ಕೆ ಹೀಗೇನಾದರೂ ಇದಕ್ಕೆ ಕಳಿ ಅಂತ ಹೇಳೋದು. ಕಳಿ ಅಂತ ಹೇಳೋದು, ಕೋಲಲ್ಲ ಕಳಿ. ಕಡಿ ಅಂತ ಹೇಳೋದು. ಕಳಿ ಕಳಿ ಕೋಲು ಅಂತ ಹೇಳ್ತೀವಿ. ಇದರಲ್ಲಿ ಸ್ವಲ್ಪ ಒಂದು 5 ನಿಮಿಷ ಬಿಸಿ ಆದರೆ ಸಾಕು. ಇದರೆಲ್ಲ ಮಸಾಲೆ ಎಳಿಬೇಕಲ್ಲ ಇದಕ್ಕೆ, ಹಾಗೆ ಇಲ್ಲಾಂದ್ರೆ ಹುಡಿ ಹುಡಿ ಆಗ್ತದೆ. 5 ನಿಮಿಷ ಇದರಲ್ಲಿ ಬೇಯಬೇಕು, ಆದರೆ ಆಯಿತು. ಇದನ್ನು ಸಣ್ಣದಾಗಿನೂ ನಾವು ಕಟ್ ಮಾಡ್ಕೊಳ್ಬೋದಲ್ವಾ? ಯಾವುದು ಬೆಟರ್? ಇದು ಇದೇ ಚಂದ, ದೊಡ್ಡದೇ ಚಂದ ತಿನ್ನಕ್ಕೆ. ಆದರೆ ಉಪ್ಪಿಟ್ಟು ಥರ ಮಾಡ್ತಾರೆ, ಅದು ಚೆನ್ನಾಗಿರ್ತದೆ. ನಾವು ಹೀಗೆ ದಪ್ಪ ಮಾಡಿದ್ದು. ಅಂದ್ರೆ ಸ್ವಲ್ಪ ಪ್ರೊಸೀಜರ್ಸ್ ಜಾಸ್ತಿ ಅಲ್ವಾ ಇದು ಮಾಡ್ಲಿಕ್ಕೋಸ್ಕರ? ಟೈಮ್ ಹಿಡಿಯುತ್ತೆ. ಇದು ಕೂಡ ತಿರುಗಿಸ್ತಾ ಇರ್ಬೇಕಲ್ವಾ? ಇಲ್ಲ ತಳ ಹಿಡಿತದೆ. ನಮಗೆ ಇದು ಆಗಿದೆ ಅಲ್ವಾ? ಹೌದು. ಸರ್ವ್ ಮಾಡ್ಕೊಳ್ಳುವ. ಬಿಸಿ ಬಿಸಿಯಾಗಿ ಇರುವಂತಹ ಪತ್ರೊಡೆ ರೆಡಿಯಾಗಿದೆ. ನೀಟಾಗಿ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಕೊಡಗಿನಲ್ಲಂತೂ ಇದು ಪ್ರತಿಯೊಬ್ಬರ ಮನೇಲೂ ಕೂಡ ಈ ಒಂದು ಖಾದ್ಯವನ್ನು ತಯಾರಿಸ್ತೀವಿ ನಾವು. ಮೇಡಮ್ ಟೇಸ್ಟ್ ನೋಡಿ. ಓಕೆ, ನೋಡುವ ಹೇಗಿದೆ ಅಂತ ಹೇಳಿ. ಸ್ವಲ್ಪ ತಗೋ. ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆ ಮ್ಯಾಮ್. ಉಪ್ಪು ಹುಳಿ ಖಾರ ಎಲ್ಲಾನು ಕೂಡ ಸರಿ ಇದೆ. ಅಂದ್ರೆ ನೀವು ಫಸ್ಟೇ ಮಾಡಿ ಇಟ್ಟಿದ್ರಲ್ವಾ, ಸೊ ನಂಗೆ ಗೊತ್ತಿರ್ಲಿಲ್ಲ ಹೇಗ್ ಮಾಡಿದೀರಾ ಅಂತೇಳಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಬಿಕಾಸ್ ಅರ್ಧ ಪ್ರೊಸೀಜರ್ ಅಷ್ಟೇ ಮಾಡೋದು. ಆಮೇಲೆ ಈಗ ನಾವು ಪುನಃ ಮಸಾಲೆಗೆ ಹಾಕಬೇಕು. ಉಪ್ಪು ಹುಳಿ ಇದಿಷ್ಟು ಹಾಕಿದ್ರೆ ಆಯ್ತು. ಮಸಾಲೆಗೂ ಹಾಕಬೇಕು, ಮೆಣಸು, ಈರುಳ್ಳಿ, ಸಂಬಾರ, ಜೀರಿಗೆ ಎಲ್ಲ ಹಾಕಿ ಆಡಿಸಿಟ್ಬಿಟ್ಟು ಇಟ್ಕೊಳ್ಳೋದು. ಆಮೇಲೆ ಪುನಃ ಖಾರವಾಗಿ ಯಾರಿಗೆ ತುಂಬಾ ಇಷ್ಟ ಖಾರ ತಿನ್ಲಿಕ್ಕೆ ಅಂತವ್ರು ಇದನ್ನ ಮಾಡಿ ತಿನ್ಬೋದು. ಇದು ಸಿಹಿಯಾಗೂ ಮಾಡ್ಬೋದಾ? ಇದನ್ನ ಸಿಹಿಯಾಗಿ ಮಾಡ್ತಾರೆ, ಬೆಲ್ಲ ಹಾಕಿ ಮಾಡ್ತಾರೆ. ಮಾಡ್ತಾರೆ. ಓಕೆ, 2 ರೀತಿನೂ ಮಾಡ್ಬೋದು ನೀವು. ಬಟ್ ಇದು ತುಂಬಾ ಚೆನ್ನಾಗಿದೆ. ಇದು ಕೂಡ ಟ್ರೈ ಮಾಡಿ ನೋಡಿ, ಕಮೆಂಟ್ಸ್ ಅಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಓಕೆನಾ? ಕೊಡಗಲ್ಲಂತೂ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ. ಸೊ ನಮಗೆ ಇವಾಗ ಏನು ಅಂತ ಹೇಳಿದ್ರೆ, ಬೆಚ್ಚಗೆ ಇರಬೇಕು ಅಂತ ಹೇಳಿದ್ರೆ ನಾವು ಇಂಥ ಖಾದ್ಯಗಳನ್ನೇ ಮೊರೆ ಹೋಗ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು ಅಂತ ಹೇಳಿದ್ರೆ, ನಮ್ಮ ಚುಕ್ಕಾಡಿ ಪ್ರೇಮ ರಾಘವಯ್ಯ ಮೇಡಮ್ ಇಲ್ಲಿದ್ದಾರೆ. ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಮಾಡ್ತಿದ್ದಾರೆ ಅಂತೇಳಿ. ಮ್ಯಾಮ್ ಏನು ಮಾಡ್ತಾ ಇದ್ದೀರಾ ಇವಾಗ? ನಾನು ಇವಾಗ ಏಡಿ ಅಂತ ಇದೆಲ್ಲ ಏಡಿ ಸಾರು ಮಾಡ್ತಿದ್ದೀನಿ. ಸಾರಲ್ಲ, ಒಂದು ಗಸಿ. ಇದು ಹೊಳೆಯಲ್ಲಿ ಮತ್ತೆ ಗದ್ದೆಯಲ್ಲಿ ತೋಡಲ್ಲಿ ಸಿಗುವಂತ ಒಂದು ಏಡಿ. ಅದನ್ನ ನಾನೀಗ ಸಾರು ಮಾಡ್ತಿದ್ದೀನಿ. ಪ್ರೊಸೀಜರ್ ಹೇಳ್ಬೋದಾ ಹೇಗೆ ಅಂತ? ಇದನ್ನ ಏನಂದ್ರೆ, ಅದನ್ನ ಬಿಡಿಸ್ಬಿಟ್ಟು ಅದನ್ನ ಕ್ಲೀನ್ ಮಾಡಿ ಅದರದ್ದು ಮೇಲೆ ಸಣ್ಣ ಒಂದು ಇದು ಏನಾದ್ರು ಏಡಿದು ಕಾಲು ಬರ್ತದೆ, ಅದನ್ನ ಮೇಲೆ ಒಂದ್ಸಲ ಒಂದು ಲೇಯರ್ ತೆಗೆದು ಅದನ್ನು ಸಪ್ರೇಟ್ ಆಗಿ ಇಟ್ಕೊಂಡು ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಹುಡಿ ಎಲ್ಲ ಹಾಕಿ ನೀಟಾಗಿ ತೊಳ್ಕೊಳ್ಬೇಕು. ಆಮೇಲೆ ಅದನ್ನೊಂದು ಕಲ್ಲು ತಗೊಂಡು ಅಥವಾ ಒಂದು ಸಣ್ಣ ಏನಾದ್ರು ಒಂದು ಇಟ್ಕೊಂಡು ಸ್ವಲ್ಪ ಜಜ್ಕೋಬೇಕು. ಜಜ್ಜಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಖಾರ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡಿ ಒಂದು ಸೈಡ್ಲಿ ಇಟ್ಕೊಂಡು, ಒಂದು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಒಂದು 2-3-4 ಎಲೆಯಷ್ಟು ಕರಿಬೇವು ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಏಡಿನ ಹಾಕಬೇಕು. ಇದಕ್ಕೆ ಅದೇ ನಾವು ಮಾಡ್ತೀವಿ ಚಟ್ನಿಗೆ ಅದಕ್ಕೆ ಹಾಕಬೇಕು. ಅದಾದಮೇಲೆ ನಾವು ಏನು ಮಾಡಬೇಕು, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹಸಿಮೆಣಸು, ಗಾಂಧಾರಿ ಮೆಣಸು ಅಂತ ಹೇಳಿ ಒಂದು ಬರ್ತದೆ ನೋಡಿ, ಸಣ್ಣ ಮೆಣಸು, ಅದನ್ನ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಖಾರ ಜಾಸ್ತಿ ಇರಬೇಕು. ಈ ಟೈಮಲ್ಲಿ ಖಾರ ಬೇಕಲ್ವಾ ನಮಗೆ? ಹೌದು, ಇದು ಬಾರಿ ಒಳ್ಳೇದಂತೆ ನಮ್ಮ ಶರೀರ. ಅಂದ್ರೆ ಈ ಬೇರೆ ಏಡಿಗಿಂತ ನಾಡಿ ಏಡಿ ತುಂಬಾ ಒಳ್ಳೇದು ಅಂತ ಹೇಳ್ಬೋದಲ್ಲ? ಹೌದು, ಇದು ಅಂದ್ರೆ ನಮ್ಮ ಬಾಡಿಗೆ ಹೀಟು ಬೇಕಂತೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ನೋಡಿ ಈ ತರದ್ದು ಸಣ್ಣ ಮೆಣಸು, ಗಾಂಧಾರಿ ಮೆಣಸು ಅಂತ ಹೇಳ್ತೀವಿ. ಇದನ್ನು ಸ್ವಲ್ಪ ಜಜ್ಜಿ ಹಾಕಬೇಕು. ಇದರಿಂದ ಬೇರೆ
ಉಪಯೋಗ ಏನಾದಿದೆ ಗಾಂಧಾರಿ ಮೆಣಸಿಂದ? ಹೌದು, ತುಂಬಾ ಉಪಯೋಗ ಇದೆ. ಯಾಕಂದ್ರೆ ಇದು ಗಂಟ್ಲು ಕೆರೆತ, ಈ ಕೊರೋನಾ ಟೈಮಲ್ಲಂತೂ ತುಂಬಾ ಇದಾಗಿದೆ ಇದು ಈ ಸಣ್ಣ ಮೆಣಸು. ಇದು ಇವಾಗಂತೂ ಸಿಗೋದೇ ಇಲ್ಲ, ಪಕ್ಷಿಗಳ ಕಾಟಂದಾಗೆ ಎಲ್ಲ ಅವರಿಗೂ ಬೇಕಲ್ವಾ ಸ್ವಲ್ಪ, ಅವರೆಲ್ಲ ತಿಂದು ಖಾಲಿ ಮಾಡಿದ್ರೆ. ಆಮೇಲೆ ಇದರಲ್ಲಿ ಒಂದು ವೈನ್ ಮಾಡ್ತಾರೆ, ಸಣ್ಣ ಮೆಣಸು ವೈನ್. ಅದು ಗಂಟ್ಲು ನೋವಿಗೆ, ಆಮೇಲೆ ಶೀತ ಎಲ್ಲ ಆದ್ರೆ ಭಾರಿ ಒಳ್ಳೇದು. ಇದನ್ನ ಇದಕ್ಕೆ ಹಾಕಿ ಇಟ್ಟಿದ್ದೀನಿ ಇವಾಗ. ಆಮೇಲೆ ಇದು ನೋಡಿ, ಇವಾಗ ಏಡಿ ಕರಿ ಉಂಟಲ್ಲ, ಇದು ತಿಂದ್ರೆ ಭಾರಿ ಒಳ್ಳೇದು ನಮ್ಮ ಶರೀರಕ್ಕೆ. ಯಾಕಂದ್ರೆ ಈಗ ಹೃದಯ ಸಂಬಂಧಿ ಕಾಯಿಲೆ ಉಂಟು, ಅದು ಸ್ವಲ್ಪ ನಿವಾರಣೆ ಆಗುತ್ತೆ. ಆಮೇಲೆ ನಮ್ಮ ಕಾಲು ಗಂಟುಗಳಿಗೆಲ್ಲ, ಮೂಳೆಗಳಿಗೆಲ್ಲ ಒಳ್ಳೇದು, ಶಕ್ತಿ ಬರುತ್ತೆ ಇದು. ಆಮೇಲೆ ಥೈರಾಯ್ಡ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ಕಮ್ಮಿ ಆಗುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಆ ಥರದಂತ ಏಡಿನ ಇದನ್ನ ಈ ಟೈಮಲ್ಲಿ ತಿನ್ಬೇಕು ಇದು. ಯಾಕಂದ್ರೆ ನಮ್ಮ ಶರೀರ ಯಾವತ್ತು ತಂಪಾಗಿ, ಜಾಸ್ತಿ ತಂಪಾಗಿ ಇರಬಾರ್ದಂತೆ ಈ ಟೈಮಲ್ಲಿ. ಅದಕ್ಕೆ ಸ್ವಲ್ಪ ಹೀಟ್ ಆಗಿರ್ಬೇಕು ಅಂತೇಳಿ ಈ ಥರ ಏಡಿನ ಇವಾಗ ಇದನ್ನ ತಿನ್ನೋದು. ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ನಾನು ಜಾಸ್ತಿ ಹಾಡು ಕೇಳ್ತೀನಿ. ಆಮೇಲೆ ನಮ್ಮದು ಸಂಘ, ಅಲ್ಲಿ ಸಂಸ್ಥೆಗಳಿಗೆಲ್ಲ ಹೋಗ್ತಾ ಇರ್ತೀನಿ. ಯಾವ ಸಂಘದಲ್ಲಿ? ನಮ್ಮದು ಮಾದೇವಪೇಟೆ ಮಹಿಳಾ ಸಹಕಾರ ಸಂಘ ಇದೆ, ಅದರಲ್ಲಿದ್ದೀರಾ ನೀವು? ಅದರಲ್ಲಿ ನಾನು ನಿರ್ದೇಶಕ ಆಗಿದ್ದೀನಿ. ನಿರ್ದೇಶಕಿ. ಆಮೇಲೆ ಇದು ನಮ್ಮದು ಕೊಡಗು ಜಿಲ್ಲಾ ಬರಹಗಾರರ ಸಂಘ, ಅದರಲ್ಲಿ ನಾನು ನಿರ್ದೇಶಕಿ ಆಗಿದ್ದೀನಿ. ಬರಹಗಾರರ ಸಂಘದಲ್ಲಿ ಅದನ್ನು. ಆಮೇಲೆ ಆಕಾಶವಾಣಿಗೆ ಕಾರ್ಯಕ್ರಮ ಕೊಡ್ತಾ ಇರ್ತೀವಿ. ಆಕಾಶವಾಣಿಲೂ ಕೊಡ್ತಿದ್ದೆ. ಹೇಗಿತ್ತು ಮ್ಯಾಮ್ ಎಕ್ಸ್ಪೀರಿಯನ್ಸ್ ಎಲ್ಲ? ಚೆನ್ನಾಗಿದೆ, ನಮಗೆ ತುಂಬಾ. ಅಂದ್ರೆ ಅರೆ ಭಾಷೆಗೆ ಸಂಬಂಧಪಟ್ಟ ಏನಾದ್ರು ವಿಚಾರಗಳಿದ್ರೆ ನೀವಲ್ಲಿ ಹಂಚ್ಕೊಳ್ತೀರಾ? ಹೌದು, ಇದು ಕನ್ನಡದಲ್ಲಿ ನಮ್ಮದು. ಮತ್ತೆ ಅರೆ ಭಾಷೆಯಲ್ಲಿ ನಾವು ಇದು ಕೊಡಗು ಮತ್ತು ದಕ್ಷಿಣ ಕನ್ನಡ ಮತ್ತು ಒಕ್ಕಲಿಗ ಅಂತೇಳಿ ಒಂದು ನಾವು ಓಪನ್ ಮಾಡಿದ್ದೀವಿ ಇವಾಗಾಗಿ. ಒಂದು 6 ಮಂತ್ ಆಯಿತು. ಅದರಿಂದ ಥ್ರೂಂದು ನಾವು ಕಾರ್ಯಕ್ರಮ ಕೊಡ್ತಾ ಇರ್ತೀವಿ. ಹಾಡು ಕೇಳೋದು ಅಷ್ಟೇನಾ, ಹಾಡು ಹಾಡ್ತೀರಾನ? ಹಾಡ್ತೀರಾ? ಓಕೆ. ಆಗ ಹಾಡು ಹಾಡ್ತಾರೆ ಅಂತ ಹೇಳಿದ್ರೆ ಇವಾಗ ನಾನು ಹಾಡು ಹಾಡಿಸ್ಲೇಬೇಕಲ್ಲ, ಒಂದು 2 ಲೈನ್ ಆದ್ರೂ ಬೇಕು. ತುಂಬಾ ಆದ್ರೂ ಓಕೆನೆ, ಆದ್ರೂ ಕೂಡ ಒಂದು 2 ಲೈನ್ ಅಂತೂ ಬೇಕೇ ಬೇಕು. ಹಾಡ್ಬೋದಾ? ಯಾವ್ದಾದ್ರು ನಿಮ್ಗೆ ಈಗ ಸದ್ಯಕ್ಕೆ ನೆನ್ಪು ಬರುವಂತದ್ದು ಯಾವ್ದು, ನಿಮ್ಗೆ ಇಷ್ಟವಾದ ಹಾಡು ಯಾವ್ದಾದ್ರು? ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನಾರಾಯಣೋ ತಂದೇನಾ ನಾರಾಯಣೋ ತಂದೇನಾ. ಕಕ್ಕೆ ಹೂವಿಗೊಲಿದ ಕವಲು ನಾಮ ಕೊಲಿದ, ಕಕ್ಕೆ ಹೂವಿಗೊಲಿದ ಕವಲು ನಾಮ ಕೊಲಿದ, ಸೋಲಿಗರ ಬಾಲೆಗೆ ಒಲಿದ ರಂಗನಾಥ ತಂದೇನಾ ನಾರಾಯಣೋ ತಂದೇನಾ. ತಂದನ್ನ ತಾನನ ತಂದನ ತಾನನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನಾರಾಯಣೋ ತಂದೇನಾ ನಾರಾಯಣೋ ತಂದೇನಾ. ತುಂಬಾ ಚೆನ್ನಾಗಿತ್ತು. ನನಗೂ ಕೂಡ ಈ ಹಾಡು ಗೊತ್ತಿರೋದ್ರಿಂದ ನಾನು ಕೂಡ ಧ್ವನಿಗೂಡಿಸಿದೆ ನಿಮ್ಮ ಕೈಲಿ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಹಾಡ್ತಾ ಇರ್ತೀರಾ ಹೇಗೆ? ಫೋಕ್ ಸಾಂಗ್ ಇಷ್ಟನಾ ನಿಮ್ಗೆ? ಇಷ್ಟ, ಹಾಡ್ತಾ ಇರ್ತೀನಿ. ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀನಿ. ಭಾವಗೀತೆ, ಭಕ್ತಿಗೀತೆ ಎಲ್ಲ ಕಾರ್ಯಕ್ರಮ ಕೊಡ್ತಾ ಇರ್ತೀನಿ. ಹೌದು, ಧ್ವನಿ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು. ನಾವು ಪಟ್ಟಂತ ಹೇಳಿದ ತಕ್ಷಣ ನೀವು ನೆನಪು ಮಾಡ್ಕೊಂಡು ಒಂದು ಸಾಂಗ್ ಹೇಳಿದ್ರಲ್ಲ, ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಓಕೆ, ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ಅಲ್ವಾ? ಇದು ಈಗ ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳೋದಾ ಇದನ್ನ? ಗರಿ ಗರಿ ಆಗಿರುವಂತಹ ಕ್ರ್ಯಾಬ್ ರೆಡಿ ಆಗಿದೆ. ಏಡಿ ಗಸಿಯನ್ನ ಹೇಗೆ ಮಾಡೋದು ಅಂತ ಹೇಳಿ ತುಂಬಾ ಚೆನ್ನಾಗಿ ನೀಟಾಗಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್ ನಿಮ್ಗೆ. ನೀವು ಕೂಡ ಅಷ್ಟೇ ಮನೇಲಿ ಟ್ರೈ ಮಾಡಿ, ಹೇಗೆ ಅನಿಸ್ತು ಅಂತ ಹೇಳಿ ನಮಗೂ ಕೂಡ.
ನಾವು ನಿಮಗೆ ತೋರಿಸಿದಂತಹ ರೆಸಿಪಿ ಜೊತೆಗೆ ಮತ್ತಷ್ಟು ರೆಸಿಪಿಗಳು ಈಗ ಆ್ಯಡ್ ಆಗಿದೆ. ಬನ್ನಿ ನೋಡೋಣ ಅದು ಯಾವುದೆಲ್ಲ ಅಂತ ಹೇಳ್ಬಿಟ್ಟು. ಮ್ಯಾಮ್ ಇದೇನು ಮಾಡಿದ್ದೀರಾ ನೀವು? ಇದು ಕಣಲೆ ಸಾರು. ಕಣಲೆ ಸಾರು. ಇದು ಅಳಂಬೆ ಸಾರು. ಇದು ಸಿಹಿ ಗೆಣಸು. ಓಕೆ. ಅಲ್ಲಿ ಅದು ಕಾಳು, ಆಲೂಗೆಡ್ಡೆ, ಮೀನು. ಓಕೆ, ಕೊಯ್ಲೆ ಮೀನು ಸಾರು. ಮೀನು ಸಾರು. ಮ್ಯಾಮ್ ಇದು ಅದು ಚರ್ಮೆ ಸೊಪ್ಪು. ಚರ್ಮೆ ಸೊಪ್ಪು ನನ್ನ ಫೇವ್ರೇಟ್, ಅದು ಚೆನ್ನಾಗಿದೆ ಅಲ್ವಾ? ಈ ಕಡೆ ಮ್ಯಾಮ್ ಇದು ನೀರು ದೋಸೆ. ನೀರು ದೋಸೆ. ಇದು ಅಕ್ಕಿ ರೊಟ್ಟಿ. ಓಕೆ, ನೀವೇ ಮಾಡಿದಂತಹ ಏಡಿ. ಅದು ಕೋಳಿ ಸಾರು, ನಾಟಿ ಕೋಳಿ ಸಾರು. ಓಕೆ. ಇದು ಪತ್ರೊಡೆ. ಆ್ಯಂಡ್ ನಾವು ಈಗಾಗಲೇ ರೆಸಿಪಿ ತೋರಿಸಿದ್ದೀವಿ. ಮದ್ದು ಪಾಯಸ. ಅದು ಕಣಲೆ ಉಪ್ಪಿನಕಾಯಿ. ಇದಾ? ಅದು ಉಪ್ಪಿನಕಾಯಿ, ಅದು ಸಾರಿ. ಓಕೆ, ಇದು ಯಾವುದ್ರದ್ದು? ಅದು ಕಣಲೆ. ಕಣಲೆದೆ. ಎರಡು ಕೂಡ ಕಣಿಲೆದೆ ಉಪ್ಪಿನಕಾಯಿ. ಓಕೆ, ನೋಡ್ಬೋದು. ನೀವೇ ಮನೇಲೆ ಮಾಡಿರೋದು ಮ್ಯಾಮ್ ಇದು? ಓಕೆ. ಈ ಹೇಗೆ ಮಾಡಿದ್ರಿ ಅಂತ ಹೇಳ್ಬೋದಾ? ಇದು ಕಣಲೆನ ಇದು ಸ್ವಲ್ಪ ದಪ್ಪ ಕಟ್ ಮಾಡಬೇಕು. ಮತ್ತೆ ನೀರಿಗೆ ಹಾಕಿ ನಾವು ಮಾರನೇ ದಿನ ನೀರು ಚೆಲ್ಬೇಕಲ್ಲ, ಅದು ಪಾಯ್ಸನಸ್ ಇರುತ್ತೆ. ಇವತ್ತು ಕಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇವತ್ತೇ ನೀರಿಗೆ ಹಾಕ್ಬೇಕು. ನಾಳೆ ಬೆಳಿಗ್ಗೆ ಅದನ್ನ ಬಸಿಬೇಕು. ಚಂದ ತೊಳಿಬೇಕು, ಒಂದು 4 ಸತಿ ಆದ್ರೂ ತೊಳಿಬೇಕು. ಆಮೇಲೆ ಇದು ಒಂದು ದಿನ ಪುನಃ ಸ್ವಲ್ಪ ಹುಳಿ ಬರ್ಲಿಕ್ಕೆ ಬಿಡ್ತೀವಿ, ಅಂದ್ರೆ ಮಾತ್ರ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅದನ್ನ ಗಟ್ಟಿ ಹಿಂಡ್ಬಿಟ್ಟು ಒಂದು ಬಟ್ಟೆ ಮೇಲೆ, ಟೇಬಲ್ ಮೇಲೆ ಹಾಕಿ ಸ್ವಲ್ಪ ನೀರು ಆರಿಸ್ಬೇಕು. ಅದಾದ ಮೇಲೆ ಅದನ್ನು ಉಪ್ಪು ನೀರಿಗೆ ಹಾಕಿಟ್ಟು ಮತ್ತೆ ಮಸಾಲೆ ಎಲ್ಲ ಹಾಕ್ತದೆ. ಅದಕ್ಕೆ ಮಸಾಲೆ ಬೇರೆ ಇದು ಬೆಳ್ಳುಳ್ಳಿ, ಮೆಂತೆ, ಜೀರಿಗೆ ಒಂದು ಸ್ವಲ್ಪ, ಅರಿಶಿನ ಪುಡಿ ಒಂದು ಸ್ವಲ್ಪ, ಮತ್ತೆ ಮೆಣಸನ್ನು ಸ್ವಲ್ಪ ಹುರ್ಕೊಳ್ಬೇಕು. ಮತ್ತೆ ಸಾಸಿವೆನೂ ಸಹ ಸ್ವಲ್ಪ ಹಾಕಿ ಚಂದ ಮಿಕ್ಸಿ ಮಾಡಿ, ನಾವು ಮಿಕ್ಸಿಯಲ್ಲಿ ಮೊದಲೆಲ್ಲ ಅದು ಕಲ್ಲಲ್ಲಿ ಕಡಿಯೋದಲ್ಲ, ಹುರಿದು ಎಲ್ಲ ಹುರಿದನ್ನೇ ಹಾಕಬೇಕು. ಚಂದ ಮಿಕ್ಸಿ ಮಾಡಿ ಹಾಕೋದು. ಮತ್ತೆ ಲಾಸ್ಟಿಗೆ ಅದಕ್ಕೆ ಇಂಗಿದು ಒಗ್ಗರಣೆ, ಸಾಸಿವೆ ಮತ್ತೆ ಇಂಗುದು ಒಗ್ಗರಣೆ ಹಾಕಿ ಸ್ವಲ್ಪ ಎಣ್ಣೆ, ತುಂಬಾ ಎಣ್ಣೆ ಬೇಡ, ಅದು ಘಮ ಚಂದ ಪರಿಮಳ ಬರ್ತದೆ. ಬೇರೆ ಯಾವುದೆಲ್ಲ ಮಾಡ್ತೇನೆ ಮ್ಯಾಮ್ ನೀವು ಇದಕ್ಕೆ? ಮತ್ತೆ ಇದು ಹಾಕಿದ್ದೀನಿ, ಕಾಳುಮೆಣಸು. ಹಸಿ ಸಿಕ್ಕಿತ್ತು ನನಗೆ. ಮತ್ತೆ ನಿಂಬೆಹಣ್ಣು ಮಧ್ಯ ಇದೆ. ಮತ್ತೆ ಸಣ್ಣ ಮೆಣಸು ಇದೆ ಅದ್ರೊಳಗೆ, ಗಾಂಧಾರಿ ಮೆಣಸು ಸಿಗೋದಿಲ್ಲ. ಬೇರೆ ಯಾವ್ದು ಉಪ್ಪಿನಕಾಯಿ ಮಾಡ್ತೀರಾ ನೀವು? ಇದು ಬಿಟ್ಟು ನಿಂಬೆಹುಳಿ ಮಾಡ್ತೀನಿ, ಮತ್ತೆ ಬರೀ ನಿಂಬೆಹುಳಿ, ಮತ್ತೆ ಕೈಹುಳಿ, ಮತ್ತೆ ಯಾವ್ದು ಮಾವಿನ ಹಣ್ಣು ಸೀಸನ್ ಯಾವ್ದಲ್ಲಿ ಸಿಗ್ತದೆ ಅದೆಲ್ಲ ಮಾಡ್ತೀರಾ? ಕೈಹುಳಿ ಚಟ್ನಿ ಅದೆಲ್ಲ ಮಾಡ್ತೀವಿ. ಇದೀಗ ಪುರ್ಸೊತ್ತಾಗಲಿಲ್ಲ. ಹೌದು, ಅದಕ್ಕೆ ಇಷ್ಟು ಮಾಡಿದ್ದೀರಾ. ನಾವೆಲ್ಲರೂ ಕೂಡ ನಮ್ಮ ವೀಕ್ಷಕರಿಗೆ ನಮ್ಮ ಹಬ್ಬದ ಶುಭಾಶಯ ತಿಳಿಸೋಣ ಅಲ್ವಾ? ಓಕೆ, ನಮ್ಮೆಲ್ಲ ವೀಕ್ಷಕರಿಗೆ ಆಟಿ 18ರ ಶುಭಾಶಯಗಳು.